ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀಮದ್ ಭಾಗವತದ 4ನೇ ಸ್ಕಂದದ 2ನೇ ಅಧ್ಯಾಯ. ಪುಸ್ತಕ ಇದ್ದವರು ದಯವಿಟ್ಟು ಶ್ರೀಮದ್ ಭಾಗವತ ಪುಸ್ತಕವನ್ನ ತೆರೆಯಿರಿ. ಕಳೆದ ಅಧ್ಯಾಯದಲ್ಲಿ ನಾವು ಮನುವಿನ ಸಂತತಿಯ ಕುರಿತಾಗಿ ತಿಳಿದುಕೊಂಡಿದ್ದೇವೆ. ಹಾಗೆ ಸತಿಯ ಬಗ್ಗೆ, ಸತಿ ಯಾಕೆ ಮಕ್ಕಳನ್ನ ಪಡೀಲಿಲ್ಲ ಅನ್ನುವಂತಹ ಒಂದು ಪ್ರಶ್ನೆಗೆ ಉತ್ತರವಾಗಿ ನಾವು ಈ ಒಂದು 2ನೇ ಅಧ್ಯಾಯವನ್ನ ತಿಳಿದುಕೊಳ್ಳಿಕ್ಕಿದ್ದೇವೆ. ವಿದುರರು ಮೈತ್ರೇಯರಿಗೆ ಕೇಳಿದಂತಹ ಪ್ರಶ್ನೆಗೆ ಈ ಒಂದು ಅಧ್ಯಾಯದಲ್ಲಿ ನಾವು ಉತ್ತರವನ್ನ ಪಡೆದುಕೊಳ್ತೇವೆ. ಎರಡನೇ ಅಧ್ಯಾಯ ವಿದುರನ ಪ್ರಶ್ನೆಯ ಜೊತೆಗೆ ಪ್ರಾರಂಭವಾಗ್ತಾ ಇದೆ. ಶಿವನಿಗೆ ದಕ್ಷ ಶಾಪ, ಇದು 2ನೇ ಅಧ್ಯಾಯದ ಹೆಸರು. ಅನುವಾದವನ್ನು ಓದುವವರು ಕೈ ಮೇಲೆತ್ತಬಹುದು. ವಿದುರ ಉವಾಚ ಭವೇ ಶೀಲವತಾಂ ಶ್ರೇಷ್ಠೇ ದಕ್ಷೋ ದುಹಿತೃವತ್ಸಲಃ ವಿದ್ವೇಷಮಕರೋತ್ ಕಸ್ಮಾತ್ ಧನಾಧೃತ್ಯಾತ್ಮಜಾಂ ಸತೀಂ. ಸೀತಾಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ವಿದುರನು ಕೇಳಿದನು, ತನ್ನ ಮಗಳನ್ನು ಕುರಿತು ಅಷ್ಟೊಂದು ವಾತ್ಸಲ್ಯವಿದ್ದ ದಕ್ಷನು ಸಭ್ಯರಲ್ಲಿ ಅತಿಶ್ರೇಷ್ಠನಾದ ಶಿವನ ಬಗೆಗೆ ಏಕೆ ಮತ್ಸರ ತಾಳಿದನು? ತನ್ನ ಮಗಳಾದ ಸತೀದೇವಿಯನ್ನು ಅವನು ಏಕೆ ತಿರಸ್ಕರಿಸಿದನು? ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ವಿದುರನು ಕೇಳ್ತಾ ಇರುವಂತಹ ಪ್ರಶ್ನೆ ಇಲ್ಲಿ ಇಬ್ಬರ ಕುರಿತಾಗಿಯೂ ಇದೆ. ಮೊದಲನೇದಾಗಿ ದಕ್ಷನು ತನ್ನ ಮಗಳನ್ನ ಎಷ್ಟೊಂದು ಪ್ರೀತಿಸ್ತಾ ಇದ್ದ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ದಕ್ಷೋ ವತ್ಸಲಃ ಅಂದ್ರೆ ಮಗಳ ಮೇಲೆ ಅಷ್ಟೊಂದು ಪ್ರೀತಿಯನ್ನ ಇಟ್ಟುಕೊಂಡಿದ್ದಂತಹ ದಕ್ಷ, ಹಾಗೂ ಶಿವನು ಯಾವ ರೀತಿಯಾಗಿದ್ದ, ಅತಿಶ್ರೇಷ್ಠನಾದಂತಹ ಸಭ್ಯರಲ್ಲಿ ಅತಿಶ್ರೇಷ್ಠನಾದಂತಹ ಶಿವನು. ಇಂತಹ ಇಬ್ಬರಲ್ಲಿಯೂ ಕೂಡ ಶ್ರೇಷ್ಠವಾದಂತಹ ಗುಣಗಳಿವೆ. ಹಾಗೂ
ಶೀಲವತ ಒಂದು ಸತಿಯ ಕುರಿತಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಮೂರು ಜನರಲ್ಲಿಯೂ ಕೂಡ ಉತ್ತಮ ಗುಣಗಳಿವೆ. ಆದ್ರೂ ಕೂಡ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಅದು ಯಾಕೆ ಎದುರಾಯಿತು ಅನ್ನುವಂಥದ್ದು ಇಲ್ಲಿ ವಿದುರನು ಕೇಳ್ತಾ ಇರುವಂತಹ ಪ್ರಶ್ನೆ. ಮುಂದುವರಿಸ್ತಾ ವಿದುರನು ಕೇಳ್ತಾ ಇರುವಂತದ್ದು, ಕಸ್ತಂ ಚರಾಚರ ಗುರುಂ ನಿರುವೈರಂ ಶಾಂತ ವಿಗ್ರಹಂ ಆತ್ಮಾರಾಮಂ ಕಥಂ ದ್ವೇಷ್ಟಿ ಜಗತೋ ದೈವತಂ ಮಹತ್. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಡೀ ಜಗತ್ತಿಗೆ ಗುರುವಾದ ಶಿವನು ದ್ವೇಷರಹಿತನು, ಶಾಂತ ವ್ಯಕ್ತಿತ್ವವುಳ್ಳವನು, ಸದಾ ಸ್ವಯಂ ಚಿತ್ತನು. ಅವನು ದೇವತೆಗಳಲ್ಲೆಲ್ಲ ಅತಿ ಶ್ರೇಷ್ಠನು. ಅಂತಹ ಮಂಗಳಕರ ವ್ಯಕ್ತಿತ್ವವುಳ್ಳವನ ಮೇಲೆ ದಕ್ಷನು ಹಾಗೆ ಬೆಳೆಸಿಕೊಳ್ಳುವುದು ಹೇಗೆ ಸಾಧ್ಯವಾದೀತು? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಚರ ಮತ್ತೆ ಅಚರ. ಚರ ಅಂದ್ರೆ ಯಾವುದು ಚಲಿಸ್ತದೆ ಅದನ್ನ ಚರ ಅಂತ ಹೇಳ್ತಾರೆ, ಯಾವುದು ಚಲಿಸುವುದಿಲ್ಲ ಅದನ್ನ ಅಚರ ಅಂತ ಹೇಳ್ತಾರೆ. ಚಲಿಸುವುದಕ್ಕೂ ಅಥವಾ ಚಲಿಸದೇ ಇರುವ ಎಲ್ಲಾ ವಸ್ತುಗಳಿಗೆ ಅಥವಾ ಜೀವಿಗಳಿಗೂ ಕೂಡ ಗುರುವಿನ ಸ್ಥಾನದಲ್ಲಿ ಇರುವಂತಹ ಶಿವ, ಅಂತಹ ಶಿವನ ಪತ್ನಿ ಆಕೆಗೆ ಹೇಗೆ ಇಂತಹ ಒಂದು ಪರಿಸ್ಥಿತಿ ಬರಲಿಕ್ಕೆ ಸಾಧ್ಯವಾಯಿತು? ಶಿವನನ್ನ ಭೂತನಾಥ ಅಂತ ಹೇಳಿಯೂ ಕೂಡ ಕರೀತಾರೆ. ಭೂತ ಅಂತ ಹೇಳಿದ್ರೆ ಪಿಶಾಚಿಗಳು ಅಂತ ಹೇಳಿಯೂ ಅರ್ಥ ಇದೆ, ಅಥವಾ ಯಾರೆಲ್ಲ ಈ ಭೌತಿಕ ಪ್ರಪಂಚದಲ್ಲಿ ಜನ್ಮವನ್ನ ತಳೆದಿದ್ದಾರೋ ಅವರನ್ನೆಲ್ಲ ಭೂತ ಅನ್ನುವಂತಹ ಪದದಲ್ಲಿ ಗುರುತಿಸಲಾಗುತ್ತದೆ. ಭೂತ ಅನ್ನುವಂಥ ಪದವು ಇಡೀ ಎಲ್ಲಾ ಜೀವಿಗಳನ್ನು ಕೂಡ ಕುರಿತದ್ದಾಗಿದೆ. ಅಂತಹ ಭೂತನಾಥನಾಗಿದ್ದಾನೆ ಶಿವನು. ಹಾಗೆ ಎಲ್ಲರಿಗೂ ಗುರುವಾಗಿದ್ದಾನೆ. ವೈಷ್ಣವಾನ ಯಥಾ ಶಂಭು ಅಂತ ಹೇಳಿಯೂ ಹೇಳ್ತಾರೆ. ಎಲ್ಲಾ ವೈಷ್ಣವರಲ್ಲಿ, ಎಲ್ಲಾ ಭಕ್ತರಲ್ಲಿ ಅತ್ಯಂತ ಶ್ರೇಷ್ಠನಾದವನು ಶಿವನಾಗಿದ್ದಾನೆ. ಏತದಾಖ್ಯಾಹಿ ಮೇ ಬ್ರಹ್ಮನ್ ಜಾಮಾತು ಶ್ವಶುರಸ್ಯ ಚ ವಿದ್ವೇಷಸ್ತು ಯಥಾ ಪ್ರಾಣಾನ್ ತ್ಯಜತೆ ದುಸ್ತ್ಯಜಾನ್ ಸತಿ. ರೂಪಶಂಕರ ಮಾತಾಜಿ. ಪ್ರಿಯ ಮೈತ್ರೇಯರೇ, ಪ್ರಾಣತ್ಯಾಗ ಮಾಡುವುದು ತುಂಬಾ ಕಷ್ಟ. ಅಂತಹ ಅಳಿಯ ಮತ್ತು ಅಂತಹ ಮಾವ ಇಬ್ಬರು ಸತಿದೇವಿಯ ಪ್ರಾಣತ್ಯಾಗಕ್ಕೆ ಕಾರಣವಾಗುವಷ್ಟು ಮಟ್ಟಿನ ಕಠೋರ ಕಲಹವನ್ನು ಹೇಗೆ ಬೆಳೆಸಿಕೊಂಡರು? ದಯವಿಟ್ಟು ನನಗೆ ಇದನ್ನು ವಿವರಿಸಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಅಂತಹ ಕಠೋರವಾದಂತಹ ಪರಿಸ್ಥಿತಿ ಹೇಗೆ ಬಂತು ಅನ್ನುವುದು ಪ್ರಶ್ನೆ. ಈ 3 ಶ್ಲೋಕಗಳಲ್ಲಿ ವಿದುರನು ಮೈತ್ರೇಯರಲ್ಲಿ ಪ್ರಶ್ನೆಯನ್ನ ಕೇಳ್ತಾ ಇರುವಂತಹದ್ದು. ಈಗ ಮೈತ್ರೇಯರು ಅದಕ್ಕೆ ಉತ್ತರವಾಗಿ 4ನೇ ಶ್ಲೋಕದಿಂದ 19ನೇ ಶ್ಲೋಕದವರೆಗೆ ದಕ್ಷನು ಯಾಕೆ ಶಿವನ ಮೇಲೆ ಸಿಟ್ಟುಗೊಳ್ತಾನೆ, ಹಾಗೂ ಆ ದಕ್ಷನು ಯಾವ ರೀತಿಯಾಗಿ ಶಿವನಿಗೆ ಶಾಪವನ್ನ ಕೊಡ್ತಾನೆ, ಇದರ ಕುರಿತಾಗಿ ಇಲ್ಲಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಮೈತ್ರೇಯ ಉವಾಚ ಪುರಾ ವಿಶ್ವಸೃಜಾಂ ಸತ್ರೇ ಸಮೇತ ಪರಮರ್ಷಯ ತಥಾ ಮರಗಣ ಸರ್ವೇ ಸಾನುಗಾ ಮುನಯೋಗ್ನಯಃ. ಶೋಭಾಯನ್ ಮಾತಾಜಿ. ಹರೇ ಕೃಷ್ಣ. ಮೈತ್ರೇಯ ಮಹರ್ಷಿಗಳು ಹೇಳಿದರು, ಒಂದಾನೊಂದು ಕಾಲದಲ್ಲಿ ಪ್ರಜಾಪತಿಗಳೆಲ್ಲರೂ ಒಂದುಗೂಡಿ ಒಂದು ದೊಡ್ಡ ಯಜ್ಞವನ್ನು ನಡೆಸಿದರು. ಅದರಲ್ಲಿ ಭಾಗವಹಿಸಲು ಎಲ್ಲಾ ಮಹರ್ಷಿಗಳು, ತತ್ವಜ್ಞಾನಿಗಳು, ದೇವತೆಗಳು, ಅಗ್ನಿ ದೇವತೆಗಳು ತಮ್ಮ ತಮ್ಮ ಅನುಚರರೊಂದಿಗೆ ನೆರೆದರು. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಮದ್ ಭಾಗವತದ ಪ್ರಾರಂಭದಲ್ಲಿ ನಾವು ನೋಡಿದ್ದೇವೆ ಹೇಗೆ ನೈಮಿಷಾರಣ್ಯದಲ್ಲಿ ನೆರೆದಿದ್ದಂತಹ ಎಲ್ಲ ಋಷಿ ಮುನಿಗಳು 1000 ವರ್ಷದ ಒಂದು ತಪಸ್ಸನ್ನ, ಯಜ್ಞವನ್ನ ಪ್ರಾರಂಭಿಸಿದರು. ಅಲ್ಲಿಗೆ ಶುಕದೇವ ಗೋಸ್ವಾಮಿಗಳು ಬಂದ್ರು. ಮತ್ತೆ ಕಲಿಯುಗದ ಪ್ರಾರಂಭದಲ್ಲಿದ್ದಂತಹ ಆ ಒಂದು ಸಂದರ್ಭದಲ್ಲಿ ಭಾಗವತದ ಶ್ರವಣವೇ ಶ್ರೇಷ್ಠ ಅಂತ ಹೇಳಿ ಅವರು ನಿರ್ಧರಿಸಿದ್ರು ಅಂತೇಳಿ ಅದು ಒಂದು ಯಜ್ಞದ ಸಂದರ್ಭ. ಅದೇ ರೀತಿ ಇಲ್ಲಿಯೂ ಕೂಡ ಹಿಂದೆ ಒಂದು ಬಹಳಷ್ಟು ಕಾಲದ ಹಿಂದೆ ಈ ಒಂದು ಯಜ್ಞ ಪ್ರಾರಂಭ ಆಯಿತು. ಇದು ದಕ್ಷನ ಒಂದು ಮುಂದಾಳತ್ವದಲ್ಲಿ ಪ್ರಾರಂಭವಾಗಿರುವಂತಹ ಯಜ್ಞ. ಈ ಯಜ್ಞದಲ್ಲಿ ನಾವು ಈಗ ಹಿಂದೆ ಮೊದಲನೇ ಅಧ್ಯಾಯದಲ್ಲಿ
ಕೇಳಿದಂತಹ ಆ ಋಷಿ ಮುನಿಗಳೆಲ್ಲ ಹೆಸರುಗಳನ್ನ ಕೇಳಿದ್ದೇವೆ. ಅವರೆಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಿದ್ದರು. ಮಹರ್ಷಿಗಳು, ತತ್ವಜ್ಞಾನಿಗಳು, ದೇವತೆಗಳು, ಅಗ್ನಿ ದೇವತೆಗಳು ಇವರೆಲ್ಲರೂ ಕೂಡ ಅಲ್ಲಿ ನೆರೆದಿದ್ದಾರೆ. ಒಂದು ಬಹಳ ದೊಡ್ಡ ಸಭೆ, ದೊಡ್ಡದಾದಂತಹ ಒಂದು ಯಜ್ಞ. ಅಂತಹ ಯಜ್ಞ ನಡೀತಾ ಇರುವಂತಹ ಸಂದರ್ಭದಲ್ಲಿ ತತ್ರ ಪ್ರವಿಷ್ಟಂ ಋಷಯೋ ದೃಷ್ಟಾರ್ಕಮಿವ ರೋಚಿಷ ರಾಜಮಾನಂ ವಿತಿಮಿರಂ ಕುರುವಂತಂ ತನ್ಮಹತ್ಸದಃ. ಲೀಲಾವತಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಅನುವಾದ. ಪ್ರಜಾಪತಿಗಳ ಮುಖ್ಯಸ್ಥನಾದ ದಕ್ಷನು ಆ ಸಭೆಯನ್ನು ಪ್ರವೇಶಿಸಿದಾಗ ಅವನ ದೇಹಕಾಂತಿಯು ಸೂರ್ಯಪ್ರಭೆಯಂತೆ ತೊಳಗುತ್ತಿರಲು ಇಡೀ ಸಭೆಯೇ ಬೆಳಗಿತು. ಅವನೆದುರಿಗೆ ಅಲ್ಲಿ ನೆರೆದಿದ್ದ ಸಮಸ್ತರು ಚಿರ ಅಮುಖ್ಯರೆನಿಸಿಬಿಟ್ಟರು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಪ್ರಜಾಪತಿಗಳು ಅಂತ ಹೇಳಿದ್ರೆ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಂತಹ ವ್ಯಕ್ತಿಗಳು, ಬ್ರಹ್ಮನ ಮಕ್ಕಳು. ಅವರು ಈ ಪ್ರಜೆಗಳನ್ನ ಅಭಿವೃದ್ಧಿಪಡಿಸುವಂತಹ, ಪ್ರಜೆಗಳನ್ನ ಪಡೀಲಿಕ್ಕೋಸ್ಕರ, ಮಕ್ಕಳನ್ನ ಪಡೀಲಿಕ್ಕೋಸ್ಕರ ಬ್ರಹ್ಮನಿಂದ ಆದೇಶಿತರಾಗಿರುವಂತಹವರು. ಅವರನ್ನ ಪ್ರಜಾಪತಿಗಳು ಅಂತ ಹೇಳಿ ಕರೀತಾರೆ. ಅಂತಹ ಎಲ್ಲಾ ಪ್ರಜಾಪತಿಗಳಿಗೂ ಮುಖ್ಯಸ್ಥನಾಗಿ ಇರುವಂತಹದ್ದು ದಕ್ಷ ಪ್ರಜಾಪತಿ. ಆ ದಕ್ಷನು ಆ ಒಂದು ಸಭೆಯಲ್ಲಿ ಪ್ರವೇಶಿಸಿದಾಗ, ಆ ಯಜ್ಞ ಮಂಟಪಕ್ಕೆ ಬಂದಾಗ ಹೇಗೆ ಕಾಣ್ತಾ ಇದ್ದ ದಕ್ಷ ಅಂತ ಹೇಳಿದ್ರೆ ಅರ್ಕಮಿವ ರೋಚಿಷ ಅಂತ ಹೇಳ್ತಾರೆ. ಅರ್ಕ ಅಂತ ಹೇಳಿದ್ರೆ ಸೂರ್ಯ. ಸೂರ್ಯನಂತೆ ಪ್ರಭೆಯನ್ನ ಹೊಂದಿದ್ದಂತಹ ದಕ್ಷ ಬರುವಾಗ ಅಲ್ಲಿದ್ದ ಸಮಸ್ತ ಋಷಿಗಣಗಳು ಕೂಡ ಎದ್ದು ನಿಲ್ತಾರೆ. ಎಲ್ಲರೂ ಎದ್ದು ನಿಂತು ದಕ್ಷನಿಗೆ ಪ್ರಣಾಮವನ್ನ ಸಲ್ಲಿಸ್ತಾರೆ, ಗೌರವವನ್ನ ಸಲ್ಲಿಸ್ತಾರೆ. ಆದ್ರೆ ದಕ್ಷನು ಆ ಒಂದು ಏನು ಪ್ರಣಾಮವನ್ನ ಸಲ್ಲಿಸ್ತಾ ಇದ್ದಾರೋ ಅದನ್ನ ತಾನು ಒಂದು ಅನುಭವಿಸ್ತಾ ಇದ್ದ, ಅಥವಾ ಅದು ತನಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನುವಂತಹ ಆ ಒಂದು, ತನಗೆಲ್ಲರೂ ನಮಸ್ಕಾರ ಮಾಡಬೇಕು ಅನ್ನುವಂತಹ ಒಂದು ಆಸೆಯನ್ನ ಅಥವಾ ಒಂದು ಬೇಡಿಕೆಯು ಅವನ ಹೃದಯದಲ್ಲಿ ಇತ್ತು. ಆ ಕಾರಣಕ್ಕಾಗಿ ಅಷ್ಟೊಂದು ಜನ ಅವನಿಗೆ ನಮಸ್ಕಾರವನ್ನ ಮಾಡಿದ್ರೂ ಕೂಡ ಅಲ್ಲಿ ನಮಸ್ಕಾರ ಮಾಡದೇ ಇದ್ದಂತಹ ಇಬ್ಬರು ವ್ಯಕ್ತಿಗಳಿದ್ರು. ಅದು ಒಂದು ಶಿವ, ಇನ್ನೊಂದು ಬ್ರಹ್ಮ. ಈ ಇಬ್ಬರ ಕಡೆಗೆ ಆತನ ಗಮನ ಹೋಗ್ತದೆ. ಬ್ರಹ್ಮನು ತನ್ನ ತಂದೆಯಾದ್ದರಿಂದ ಬ್ರಹ್ಮನು ಮಗನಿಗೆ ನಮಸ್ಕಾರ ಮಾಡುವಂತಹ ಒಂದು ಪದ್ಧತಿ ಇಲ್ಲ. ಆದರೆ ಶಿವನು ದಕ್ಷನ ಅಳಿಯ, ಆತನ ಮಗಳಾದಂತಹ ಸತಿಯ ಗಂಡ ಆದ್ದರಿಂದ ಅವನು ತನಗೆ ನಮಸ್ಕಾರ ಮಾಡಲಿಲ್ಲ ಅನ್ನುವಂತಹ ಒಂದು ಮಾತಿಗೆ ಶಿವನು ಬಹಳಷ್ಟು ಕೋಪಗೊಳ್ಳುತ್ತಾನೆ. ಇದು ಒಂದು ರೀತಿಯಾಗಿ ದಕ್ಷನಲ್ಲಿದ್ದಂತಹ ಕ್ರೋಧ ಭಾವವನ್ನು ನಮಗೆ ಕಾಣ್ತದೆ. ಆ ಕ್ರೋಧದಿಂದಲೇ ಇಷ್ಟೆಲ್ಲ ಸಮಸ್ಯೆಗಳು ಉಂಟಾಗಿರುವಂತಹದ್ದು. ಯಾರಾದ್ರೂ ನಮಗೆ ನಮಸ್ಕಾರ ಮಾಡಿದ್ರೆ ಅಥವಾ ನಾವು ಯಾರಿಗಾದ್ರೂ ನಮಸ್ಕಾರ ಮಾಡಿದ್ರೆ ನಿಜವಾಗಿ ಅದು ಆ ವ್ಯಕ್ತಿಯಲ್ಲಿರುವಂತಹ ಭಗವಂತನಿಗೆ ಪ್ರಣಾಮಗಳನ್ನ ಸಲ್ಲಿಸಿದ ಹಾಗೆ. ಅಥವಾ ನಮಗೆ ಯಾರಾದ್ರೂ ನಮಸ್ಕಾರ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಭಗವಂತನಿಗೆ ಸಲ್ಲಬೇಕು ಆ ನಮಸ್ಕಾರ. ಅಥವಾ ನಾವು ಗುರುಗಳಿಗೆ ಪ್ರಣಾಮಗಳನ್ನ ಸಲ್ಲಿಸಿದ್ರೆ ಅದು ನಿಜವಾಗಿ ಭಗವಂತನಿಗೆ ತಲುಪ್ತದೆ. ನಾವು ನೇರವಾಗಿ ಭಗವಂತನಿಗೆ ಪ್ರಣಾಮಗಳನ್ನ ಸಲ್ಲಿಸಿದ್ರೆ ಭಗವಂತನಿಗೆ ಅದು ತಲುಪಬಹುದು ಅಥವಾ ತಲುಪದೇ ಇರಬಹುದು. ಯಾಕಂದ್ರೆ ನಮ್ಮ ಭಕ್ತಿ ಅಷ್ಟೊಂದು ಗಟ್ಟಿ ಇಲ್ಲ, ಶಿಥಿಲವಾಗಿದೆ. ಆದ್ರೆ ನಾವು ಗುರುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿದಾಗ ಆ ಗುರುಗಳ ಕರುಣೆಯಿಂದಾಗಿ ಆ ಕೃಷ್ಣನ ಕೃಪೆ ನಮಗೆ ಹರಿದು ಬರಲಿಕ್ಕೆ ಸಾಧ್ಯ ಇದೆ. ಇದು ಸರಿಯಾದಂತಹ ವಿಧಾನ. ಯಾವ ರೀತಿಯಾಗಿ ನಾವು ನಮಗೆ ಯಾರಾದ್ರೂ ಪ್ರಣಾಮಗಳನ್ನ ಸಲ್ಲಿಸಿದಾಗ ಅಥವಾ ನಾವು ಯಾರಿಗಾದ್ರೂ ಪ್ರಣಾಮಗಳನ್ನ ಸಲ್ಲಿಸುವಾಗ ಯಾವ ರೀತಿಯಾಗಿ ಅದನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ. ಮತ್ತು ಇದು ಗುರುಮುಖೇನ ಕೃಷ್ಣನನ್ನ ಪಡೆಯುವಂತಹ ಒಂದು ವಿಧಾನವಾಗಿದೆ. ಆದರೆ ಅದನ್ನ ನಾವೇ ಅನುಭವಿಸಿದ್ರೆ ಅಥವಾ ನಾನೇ ದೊಡ್ಡ ವ್ಯಕ್ತಿ, ಇವರು ನನಗೇ ನಮಸ್ಕಾರ ಮಾಡ್ತಾ ಇದ್ದಾರೆ, ನನ್ನ ಒಂದು ಯೋಗ್ಯತೆಯಿಂದ ನಾನು ಇದನ್ನೆಲ್ಲ ಪಡೀತಾ ಇದ್ದೇನೆ ಅಂತ ಹೇಳಿ ದುರಹಂಕಾರವನ್ನ ಬೆಳೆಸಿಕೊಂಡ್ರೆ ಅದು ನಮಗೂ ಕೂಡ ವಿಪತ್ತನ್ನ ತಂದು ಕೊಡುತ್ತದೆ. ಮತ್ತು ನಮ್ಮ ಸುತ್ತಮುತ್ತ ಇರುವವರಿಗೆ ಅಥವಾ ನಮ್ಮನ್ನು ಅವಲಂಬಿಸಿರುವವರಿಗೆ ಅವರಿಗೂ ಕೂಡ ಅದು ಬಹಳಷ್ಟು ಕಷ್ಟಗಳನ್ನ ನೀಡುತ್ತದೆ ಅನ್ನುವುದನ್ನ ಈ ಒಂದು ದಕ್ಷ ಯಜ್ಞದ ಮುಖಾಂತರವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. 6ನೆಯ ಶ್ಲೋಕವನ್ನು ನೋಡೋಣ. ಉದತಿಷ್ಠನ್ ಸದಸ್ಯಾಸ್ತೆ ಸ್ವದಿಷ್ಟ್ಯೇಭ್ಯ ಸಹಾಗ್ನಯಃ
ಋತೆ ವಿರಿಂಚಾಶಿರ್ವಂ ಚ ತದ್ಭಾಸಾ ಕ್ಷಿಪ್ತಚೇತಸಃ. ಶಶಿಕುಮಾರ್ ಪ್ರಭು, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅವನ ದೇಹಕಾಂತಿ ಅನುವಾದ ಶಿಲಪ್ರಭುಪಾದರಿಗೆ ಜಯವಾಗಲಿ. ಅವನ ದೇಹಕಾಂತಿಯಿಂದ ಪ್ರಭಾವಿತರಾಗಿ ಬ್ರಹ್ಮ ಮತ್ತು ಶಿವನ ಹೊರತು ಎಲ್ಲ ಅಗ್ನಿದೇವತೆಗಳು, ಆ ಮಹಾಸಭೆಯಲ್ಲಿ ಬೆರೆತಿದ್ದ ಇತರ ಸಮಸ್ತರು ದಕ್ಷನಿಗೆ ಗೌರವ ಸೂಚಿಸುವ ಸಲುವಾಗಿ ತಮ್ಮ ತಮ್ಮ ಸ್ಥಳಗಳಲ್ಲಿ ಎದ್ದು ನಿಂತರು. ಹರೇ ಕೃಷ್ಣ. ಹರೇ ಕೃಷ್ಣ. ಸದಸಪತಿಭಿ ದಕ್ಷ ಭಗವಾನ್ ಸಾಧು ಸತ್ಕೃತ ಅಜಂ ಲೋಕ ಗುರುಂ ನತ್ವಾ ನಿಶಸಾದ ತದಾಜ್ಞೆಯ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ. ಚಂದ್ರಿಕಾ ಮಾತಾಜಿ. ಅನಂತ್ ಕುಲಕರ್ಣಿ ಪ್ರಭು, ಹರೇ ಕೃಷ್ಣ. 7ನೇ ಶ್ಲೋಕದ ಅನುವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ, 7ನೇ ಶ್ಲೋಕ ಅಲ್ವಾ ಪ್ರಭುಜಿ? ಹೌದು. ಮಹಾಸಭೆಯ ಅಧ್ಯಕ್ಷನಾದ ಬ್ರಹ್ಮನು ಸೂಕ್ತವಾದ ರೀತಿಯಲ್ಲಿ ದಕ್ಷನನ್ನು ಸ್ವಾಗತಿಸಿದನು. ದಕ್ಷನು ಬ್ರಹ್ಮನಿಗೆ ವಂದನೆ ಸಲ್ಲಿಸಿ ಅವನ ಆದೇಶದಂತೆ ಸೂಕ್ತವಾದ ಆಸನದಲ್ಲಿ ಕುಳಿತನು. ಹರೇ ಕೃಷ್ಣ ಪ್ರಭು. ದಕ್ಷನು ತನ್ನ ತಂದೆಯಾದಂತಹ ಬ್ರಹ್ಮನಿಗೆ ನಮಸ್ಕಾರಗಳನ್ನ ಸಲ್ಲಿಸ್ತಾನೆ. ಹಾಗೂ ಆತನ ಒಂದು ಸ್ಥಾನ ಏನಿತ್ತು ಅಲ್ಲಿ ಹೋಗಿ ಆತನು ಕುಳಿತುಕೊಳ್ಳುತ್ತಾನೆ. ಮುಂದಕ್ಕೆ ಏನಾಯಿತು? ಪ್ರಾಂಗ್ವಿಷಿಣ್ಣಂ ಮೃಡಂ ದೃಷ್ಟ್ವಾ ನಾಮೃಶ್ಚತ್ಯದನಾದೃತಃ ಉವಾಚ ವಾಮಂ ಚಕ್ಷುರ್ಭ್ಯಾಂ ಅಭಿವೀಕ್ಷ್ಯ ದಹನ್ ಇವ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಶ್ರೀಲ ಪ್ರಭುಪಾದ್ ಕಿ ಜೈ. ಅನುವಾದ. ಆದರೂ ಕುಳಿತುಕೊಳ್ಳುವ ಮೊದಲು ಶಿವನು ತನಗೆ ಯಾವುದೇ ರೀತಿಯಲ್ಲಿ ಗೌರವ ತೋರಿಸದೆ ಕುಳಿತೇ ಇದ್ದದ್ದನ್ನು ನೋಡಿ ದಕ್ಷನಿಗೆ ವಿಪರೀತ ಅಸಮಾಧಾನ ಉಂಟಾಯಿತು. ಅವನು ಬಹು ಕುಪಿತನಾಗಿ ಕಣ್ಣುಗಳು ಪ್ರಜ್ವಲಿಸುತ್ತಿರಲು ಶಿವನನ್ನು ಕಟುವಾಗಿ ನಿಂದಿಸತೊಡಗಿದನು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಇಲ್ಲಿ ಶಿವನ ಸ್ಥಾನ ಏನು ಅನ್ನೋದು ನಾವು ಅರ್ಥ ಮಾಡಿಕೊಳ್ಬೇಕು. ಶಿವನು ಒಂದು ರೀತಿಯಲ್ಲಿ ನೋಡಿದ್ರೆ ಬ್ರಹ್ಮನಿಗಿಂತಲೂ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿ. ಯಾಕಂದ್ರೆ ಬ್ರಹ್ಮನು ಜೀವತತ್ವ, ಶಿವನು ಶಿವತತ್ವ, ಅಥವಾ ಆತನು ಜೀವತತ್ವದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ, ಒಬ್ಬ ಜೀವಾತ್ಮನು ತಾನು ಪ್ರಯತ್ನ ಪಟ್ರೆ ಬ್ರಹ್ಮನ ಸ್ಥಾನಕ್ಕೆ ಏರಬಹುದು, ಆದರೆ ಶಿವನ ಸ್ಥಾನವನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಶಿವನಿಗೂ ವಿಷ್ಣುವಿಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಹಾಲು ಮತ್ತು ಮೊಸರಿನ ಒಂದು ವ್ಯತ್ಯಾಸ. ಯಾರು ಕೂಡ ವಿಷ್ಣು ತತ್ವವನ್ನು ಪಡೀಲಿಕ್ಕೆ ಅಥವಾ ಶಿವತತ್ವವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದಾಗಿ ಬ್ರಹ್ಮನೇ ದಕ್ಷನು ಬ್ರಹ್ಮನಿಗೆ ನಮಸ್ಕಾರಗಳನ್ನು ಸಲ್ಲಿಸಬೇಕು, ಯಾಕಂದ್ರೆ ಅದನ್ನು ತಂದೆಯ ಸಮಾನ. ಶಿವನು ದಕ್ಷನ ತಂದೆಗಿಂತಲೂ ಶ್ರೇಷ್ಠವಾದಂತಹ ಸ್ಥಾನದಲ್ಲಿರುವ ಕಾರಣಕ್ಕಾಗಿ ಶಿವನು ದಕ್ಷನಿಗೆ ಪ್ರಣಾಮಗಳನ್ನ ಸಲ್ಲಿಸಬೇಕಾಗಿಲ್ಲ ಅನ್ನುವುದನ್ನ ಇಲ್ಲಿ ದಕ್ಷನು ಅರ್ಥ ಮಾಡಿಕೊಳ್ಳಲಿಲ್ಲ. ಹಾಗೂ ಶಿವನು ತನ್ನ ಅಳಿಯ ಅನ್ನುವಂತಹ ಉದ್ದೇಶಕ್ಕೋಸ್ಕರ, ಅಳಿಯ ಅಂತ ಹೇಳಿದ್ರೆ ಮಗನಿಗೆ ಸಮಾನ, ಆದ್ರಿಂದ ಅವನು ಕೂಡ ನನಗೆ ಪ್ರಣಾಮಗಳನ್ನು ಸಲ್ಲಿಸಬೇಕಾಗಿತ್ತು ಅಂತ ಹೇಳಿ ದಕ್ಷನು ಕೋಪಗೊಳ್ಳುತ್ತಾನೆ. ಆದ್ರೆ ಇಲ್ಲಿ ನಾವು ಏನು ದಕ್ಷನ ಒಂದು ಸಿಟ್ಟನ್ನ ಕಾಣ್ತೇವೆ, ಅದು ಕೇವಲ ಈ ಕ್ಷಣದ ಒಂದು ಸಿಟ್ಟಲ್ಲ. ಶಿವನ ಬಗ್ಗೆ ದಕ್ಷನಿಗೆ ಹಿಂದೆಯೂ ಕೂಡ ಅಸಮಾಧಾನ ಇತ್ತು. ಆ ಒಂದು ತನ್ನ ಮಗಳಾದಂತಹ ಸತಿಯನ್ನ ಆತನಿಗೆ ಕೊಡುವಂತಹ ವಿಚಾರದಲ್ಲಿ ಮತ್ತು ಶಿವನ ಒಂದು ವ್ಯವಹಾರವನ್ನ ನೋಡುವಾಗ ಹೇಗೆ ಶಿವನು ಭೂತನಾಥನಾಗಿ ತನ್ನ ಒಂದು ಜೀವನ ಕ್ರಮವನ್ನ ಹೊಂದಿದ್ದಾನೆ, ಇದೆಲ್ಲದರ ಕುರಿತಾಗಿ ಈ ದಕ್ಷನಿಗೆ ಒಂದು ರೀತಿಯಾದಂತಹ ಅಸಮಾಧಾನ ಇತ್ತು. ಈ ಒಂದು ಸಂದರ್ಭದಲ್ಲಿ ಆ ಅಸಮಾಧಾನವು ಹೊರಗೆ ಬಂದಿರುವುದನ್ನು ನಾವು ಇಲ್ಲಿ ಕಾಣಬಹುದು. ಈಗ ಅವನಿಗೆ ಒಂದು ಸೂಕ್ತವಾದಂತಹ ಒಂದು ಅವಕಾಶವು
ದೊರಕಿದೆ ಮಾತನಾಡಲಿಕ್ಕೋಸ್ಕರ. ಅದಕ್ಕೆ ಸರಿಯಾಗಿ ಇಲ್ಲಿ ದಕ್ಷನು ಈ ರೀತಿಯಾಗಿ ಹೇಳ್ತಾನೆ, ಶ್ರೂಯತಾಂ ಬ್ರಹ್ಮರ್ಷಯೋ ಮೇ ಸಹ ದೇವಾ ಸಹಾಗ್ನಯಃ ಸಾಧೂನಾಂ ಬ್ರುವತೋ ವೃತ್ತಂ ನಾಜ್ಞಾನಾನ್ನ ಚ ಮತ್ಸರಾತ್. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಇಲ್ಲಿ ನೆರೆದಿರುವ ಸಮಸ್ತ ಋಷಿಗಳೇ, ಬ್ರಾಹ್ಮಣರೇ, ಅಗ್ನಿ ದೇವತೆಗಳೇ, ದಯವಿಟ್ಟು ನನ್ನ ಮಾತುಗಳನ್ನು ಗಮನವಿಟ್ಟು ಕೇಳಿರಿ. ಸಭ್ಯ ವ್ಯಕ್ತಿಗಳ ನಡವಳಿಕೆಯನ್ನು ಕುರಿತು ಹೇಳುತ್ತೇನೆ. ಅಜ್ಞಾನದಿಂದಾಗಲಿ ಮಾತ್ಸರ್ಯದಿಂದಾಗಲಿ ನಾನು ಮಾತನಾಡುತ್ತಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ದಕ್ಷನು ಹೇಳ್ತಾ ಇರುವಂತಹ ಮಾತು, ಅಜ್ಞಾನದಿಂದಾಗಲಿ ಮಾತ್ಸರ್ಯದಿಂದಾಗಲಿ ನಾನು ಮಾತನಾಡುತ್ತಿಲ್ಲ ಅಂತ ಹೇಳಿ ದಕ್ಷನು ಹೇಳಿದ್ರೂ ಕೂಡ ಆತನ ಮಾತಿನಲ್ಲಿ ಆ ಒಂದು ಅಜ್ಞಾನ ಅಥವಾ ಆ ಒಂದು ಮಾತ್ಸರ್ಯ ಇರುವುದು ನಮಗೆ ಸ್ಪಷ್ಟವಾಗಿ ಇಲ್ಲಿ ಕಾಣ್ತದೆ. ಆತನು ಮಾತ್ಸರ್ಯದಿಂದಲೇ ಮಾತನಾಡ್ತಾ ಇರುವಂತಹದ್ದು ಅಥವಾ ಅಜ್ಞಾನದಿಂದಲೇ ಮಾತನಾಡ್ತಾ ಇರುವಂತಹದ್ದು ಅಂತ ಹೇಳಿ ನಮಗೆ ಇಲ್ಲಿ ಭಾವಾರ್ಥದಿಂದ ತಿಳಿದು ಬರ್ತದೆ. ಶ್ರೀಲ ಪ್ರಭುಪಾದರು ಅದನ್ನ ತಿಳಿಸ್ತಾ ಇದ್ದಾರೆ. ಈರ್ಷ್ಯೆಗೆ ಸಂಬಂಧಿಸಿದಂತೆ ಹೇಳುವುದಾದರೆ, ಮೊದಲಿನಿಂದಲೂ ದಕ್ಷನಿಗೆ ಶಿವನ ಬಗ್ಗೆ ಅಸೂಯೆ. ಆದ್ದರಿಂದಲೇ ಈ ಸಂದರ್ಭದಲ್ಲಿನ ತನ್ನ ನಿರ್ದಿಷ್ಟ ಅಸಮಾಧಾನವನ್ನು ಗುರುತಿಸಿಕೊಳ್ಳುವುದು ಅವನಿಗೆ ಸಾಧ್ಯವಾಗಲಿಲ್ಲ. ಅಜ್ಞಾನಿಯಾಗಿ ಮಾತನಾಡುತ್ತಿದ್ದರೂ ತಾನು ಯಾವುದೇ ಕ್ರೋಧದಿಂದಾಗಿ ಆಗಲಿ ಮಾತ್ಸರ್ಯದಿಂದಾಗಿ ಆಗಲಿ ಮಾತನಾಡುತ್ತಿಲ್ಲ ಎಂದು ಹೇಳಿ ತನ್ನ ನಿಜವಾದ ಭಾವನೆಯನ್ನು ಮುಚ್ಚಿಡಲು ಬಯಸಿದನು. ಇದು ಆಚಾರ್ಯರ ಮುಖೇನ ನಾವು ಅರ್ಥ ಮಾಡಿಕೊಳ್ಬೇಕಾದಂತಹ ವಿಚಾರ. ಶ್ರೀಲ ಪ್ರಭುಪಾದರ ಭಾವಾರ್ಥದಿಂದ ಇದು ನಮಗೆ ತಿಳಿಯುತ್ತದೆ. ಸಾಮಾನ್ಯವಾಗಿ ಇನ್ನೊಬ್ಬರ ನಿಂದೆಯನ್ನ ನಾವು ಕೇಳಬಾರದು. ಅದರಲ್ಲೂ ಮುಖ್ಯವಾಗಿ ವೈಷ್ಣವರ ನಿಂದೆಯನ್ನ ಯಾರಾದ್ರೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ಕೇಳುವಂತದ್ದು ಅಪರಾಧವಾಗ್ತದೆ. ಹಾಗೆ ಇಲ್ಲಿ ಕೂಡ ದಕ್ಷನು ಶಿವನನ್ನ ನಿಂದಿಸ್ತಾ ಇದ್ದಾನೆ. ವೈಷ್ಣವರಲ್ಲಿ ಪರಮಶ್ರೇಷ್ಠನಾದಂತಹ ಶಿವನನ್ನ ನಿಂದಿಸ್ತಾ ಇದ್ದಾನೆ. ಆದರೆ ಭಾಗವತವು ಆ ಒಂದು ನಿಂದನೆಯಲ್ಲಿಯೂ ಕೂಡ ಶಿವನ ಒಂದು ಮಹಿಮೆಯನ್ನ ಅರ್ಥ ಮಾಡಿಕೊಳ್ಳುವುದು ಹೇಗೆ ಅನ್ನೋದನ್ನ ನಮಗೆ ತಿಳಿಸಿಕೊಡುತ್ತದೆ. ಅದನ್ನು ಈಗ ನಾವು ಮುಂದಿನ ಶ್ಲೋಕಗಳಲ್ಲಿ ನೋಡೋಣ. ಅಯಂ ತು ಲೋಕಪಾಲಾನಾಂ ಯಶಘ್ನೋ ನಿರಪತ್ರಪ ಸದ್ಭಿರಾಚಾರಿತ ಪಂಥ ಯೇನ ಸ್ತಬ್ಧೇನ ದೂಷಿತಃ. ಪ್ರೇಮರಾಘವ ಮಾತಾಜಿ, ನೀವು ಅನ್ಮ್ಯೂಟ್ ಮಾಡಿದ್ದೀರಾ, ಗೊತ್ತೀರಾ ಅನುವಾದ? ಹರೇ ಕೃಷ್ಣ ಪ್ರಭುಜಿ. ಶಿವನು ಲೋಕಪಾಲಕರ ಹೆಸರನ್ನು ಕೀರ್ತಿಯನ್ನು ಹಾಳು ಮಾಡಿದ್ದಾನೆ. ಸಭ್ಯ ವರ್ತನೆಯ ಪದವನ್ನೇ ಮಲಿನಗೊಳಿಸಿದ್ದಾನೆ. ಏಕೆಂದರೆ ಅವನು ನಾಚಿಕೆ ಇಲ್ಲದವನು. ಅವನಿಗೆ ಹೇಗೆ ನಡೆದುಕೊಳ್ಳಬೇಕೆಂಬುದು ತಿಳಿಯದು. ಧನ್ಯವಾದ. ಹರೇ ಕೃಷ್ಣ. ಈಗ ಈ ಮುಂದಿನ ಶ್ಲೋಕಗಳಲ್ಲಿ ಹೇಗೆ ಬೇರೆ ಬೇರೆ ಪದಗಳು ಎರಡು ಅರ್ಥಗಳು, ದ್ವಂದ್ವ ಅರ್ಥಗಳನ್ನ ಹೊಂದಿವೆ, ಹಾಗೂ ದಕ್ಷನು ಶಿವನನ್ನ ನಿಂದಿಸುವಂತಹ ಉದ್ದೇಶದಿಂದ ಈ ರೀತಿಯಾಗಿ ಮಾತನಾಡಿದ್ರು ಕೂಡ ಅದು ಶಿವನನ್ನ ಹೊಗಳುವ ರೀತಿಯಲ್ಲಿಯೇ ಕೇಳಿಸ್ತದೆ ಅನ್ನೋದನ್ನ ನಾವಿಲ್ಲಿ ಕಾಣಬಹುದು. ಮೊದಲನೇ ಒಂದು ಅರ್ಥ ನಿರಪತ್ರಪ. ಇಲ್ಲಿ ನಿರಪತ್ರಪ ಅನ್ನುವಂತಹ ಪದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ನಾಚಿಕೆ ಇಲ್ಲದಂತಹ ವ್ಯಕ್ತಿ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಅದಕ್ಕೆ ಇನ್ನೊಂದು ಅರ್ಥ ಅಂತ ಹೇಳಿದ್ರೆ ಯಾರು ಆಶ್ರಯವಿಲ್ಲದಿದ್ದಾರೋ, ನಿರಪತ್ರಪರು ಯಾರು ಆಶ್ರಯವನ್ನ ಹೊಂದಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ಆಶ್ರಯವನ್ನ ಕೊಡುವಂತಹ ವ್ಯಕ್ತಿ ಅವನು ಶಿವನಾಗಿದ್ದಾನೆ, ಭೂತನಾಥನಾಗಿದ್ದಾನೆ. ಈ ದೆವ್ವ ಪಿಶಾಚಿ ಭೂತಗಳು ಅವುಗಳಿಗೆ ಸರಿಯಾದಂತಹ ಒಂದು ಶರೀರ ಇರುವುದಿಲ್ಲ. ಅವರಿಗೆ ಭಕ್ತಿ ಸೇವೆ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿಲ್ಲ. ಮತ್ತೆ ಜೀವನದ ಸಾರ್ಥಕ್ಯವನ್ನ ಗಳಿಸಿಕೊಳ್ಳಲಿಕ್ಕೆ ಬೇಕಾದಂತಹ ಒಂದು ಅವಕಾಶ ಇರುವುದಿಲ್ಲ. ಅಂತಹ ಜೀವಿಗಳಿಗೆ ಶಿವನು ಆಶ್ರಯವನ್ನ ಕೊಡ್ತಾನೆ. ಆದ್ರಿಂದ ಇಲ್ಲಿ ನಿರಪತ್ರಪ ಅನ್ನುವಂತಹ ಪದವನ್ನ ಬಳಸಿದ್ದಾರೆ. ಹಾಗೆ ಯಶೋಘ್ನ ಅನ್ನುವಂಥ ಪದವನ್ನ ಬಳಸಿದ್ದಾರೆ. ಯಶೋಘ್ನ ಅಂತ ಹೇಳಿದ್ರೆ ಈ ನೇರವಾದಂತಹ ಅರ್ಥ ಏನು ಅಂತ ಹೇಳಿದ್ರೆ ಯಶಸ್ಸನ್ನ ನಾಶ ಮಾಡುವವನು ಅಂತ ಹೇಳಿ. ಅಂದ್ರೆ ಶಿವನಿಂದಾಗಿ ದಕ್ಷನ ಒಂದು ಹೆಸರು ಹಾಳಾಗ್ತಾ ಇದೆ ಅನ್ನುವಂತಹ ಅರ್ಥದಲ್ಲಿ ಹೇಳಿದ್ದಾರೆ. ಆದ್ರೆ ಯಶೋಘ್ನ ಅನ್ನುವಂತಹ ಪದಕ್ಕೆ ಸರಿಯಾದಂತಹ ಅರ್ಥ ಏನು ಅಂತ ಹೇಳಿದ್ರೆ
ಯಾರ ಒಂದು ಯಶಸ್ಸು ಇತರರ ಯಶಸ್ಸನ್ನ ಕಡಿಮೆ ಮಾಡ್ತದೆ. ಅಂದ್ರೆ ಈಗ ಆ ಶಿವನ ಒಂದು ಮಹಿಮೆಯ ಮುಂದೆ ದಕ್ಷನು ಏನೂ ಅಲ್ಲ. ಆ ರೀತಿಯಾಗಿ ಶಿವನು ಮಹಾಮಹಿಮನಾಗಿರುವುದರಿಂದ ಅವನ ಮಹಿಮೆಯ ಮುಂದೆ ದಕ್ಷನ ಮಹಿಮೆ ತುಂಬಾ ನಿಕೃಷ್ಟವಾಗಿ ಕಾಣುತ್ತದೆ. ಅದರ ಅರ್ಥ ಶಿವನಲ್ಲಿ ದೋಷ ಇದೆ ಅಂತ ಅಲ್ಲ. ಶಿವನಲ್ಲಿ ಅಷ್ಟೊಂದು ಗುಣಗಳಿವೆ. ಆ ಎಲ್ಲ ಗುಣಗಳ ಮುಂದೆ ದಕ್ಷನು ಬಹಳ ನಿಕೃಷ್ಟನಾಗಿ ಕಾಣ್ತಾನೆ ಅನ್ನುವಂತಹ ಅರ್ಥವನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಇದು ಯಶೋಘ್ನ ಅನ್ನುವಂತಹ ಪದಕ್ಕೆ ಅರ್ಥ. ಏಷ ಮೇ ಶಿಷ್ಯತಾಂ ಪ್ರಾಪ್ತೋ ಯನ್ಮೇ ದುಹಿತುರಾಗ್ರಹೀತ್ ಪಾಣಿಂ ವಿಪ್ರಾಗ್ನಿ ಮುಖತಃ ಸಾವಿತ್ರ್ಯ ಇವ ಸಾಧುವತ್. ವರದ ಹೆಗ್ಡೆ ಮಾತಾಜಿ, ಹರೇ ಕೃಷ್ಣ. ಓದಿ ಮಾತಾಜಿ. ಅನುವಾದ ಶ್ರೀಲಪ್ರಭುಪಾದರಿಗೆ ಜಯವಾಗಲಿ. ಅವನು ನನ್ನ ಮಗಳನ್ನು ಅಗ್ನಿ ಮತ್ತು ಬ್ರಾಹ್ಮಣರ ಸಮ್ಮುಖದಲ್ಲಿ ವಿವಾಹವಾಗುವ ಮೂಲಕ ತನ್ನನ್ನು ತಾನು ನನ್ನ ಆಧೀನ ಎಂದು ಒಪ್ಪಿಕೊಂಡಿದ್ದಾನೆ. ಗಾಯತ್ರಿ ಸಮಾನಳಾದ ನನ್ನ ಮಗಳನ್ನು ವಿವಾಹವಾಗಿದ್ದಾನೆ ಮತ್ತು ಪ್ರಾಮಾಣಿಕ ವ್ಯಕ್ತಿಯಂತೆ ನಟಿಸಿದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಸತಿಯನ್ನ ಗಾಯತ್ರಿಗೆ ಹೋಲಿಸಲಾಗಿದೆ. ಹಾಗೂ ಶಿವನಿಗೆ ಆಕೆಯನ್ನು ಕೊಡ್ಲಿಕ್ಕೆ ದಕ್ಷನಿಗೆ ಇಷ್ಟ ಇರಲಿಲ್ಲ ಅನ್ನುವಂತಹ ಒಂದು ಮಾತು ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಸಾಧುವತ್ ಅನ್ನುವಂತಹ ಪದವನ್ನ ಹೇಳಿದ್ದಾರೆ. ಯಾರು ಸಾಧುವಿನ ಹಾಗೆ ಸೋಗು ಹಾಕಿಕೊಂಡಿದ್ದಾರೆ ಅನ್ನುವಂತಹ ರೀತಿಯಲ್ಲಿ, ಅಂದ್ರೆ ತನಗೆ ಇಲ್ಲದೆ ಇರುವಂತಹ ಗುಣಗಳನ್ನ ಇದೆ ಅಂತ ಹೇಳಿ ತೋರಿಸುವಂತಹದ್ದು. ಇದು ದಕ್ಷನು ಹೇಳಿದಂತಹ ಮಾತಿನ ಅರ್ಥ. ಆದ್ರೆ ಭಾಗವತ ಇದನ್ನು ನಮಗೆ ಯಾವ ರೀತಿಯಾಗಿ ಹೇಳ್ತದೆ ಅಂತ ಹೇಳಿದ್ರೆ, ದಕ್ಷನಲ್ಲಿ ಉತ್ತಮ ಗುಣಗಳು ಇಲ್ಲ, ದಕ್ಷನಲ್ಲಿ ಅನೇಕ ದುಷ್ಟ ಗುಣಗಳಿವೆ. ಆದರೂ ಕೂಡ ಅದ್ಯಾವುದನ್ನು ಗಮನಿಸದೆ ಆತನ ಮಗಳು ಗಾಯತ್ರಿಗೆ ಸಮನಾದಂತಹ ಆತನ ಮಗಳನ್ನ ಶಿವನು ಸ್ವೀಕರಿಸಿದ್ದಾನೆ ಅನ್ನುವಂತಹ ರೀತಿಯಲ್ಲಿ ಇದನ್ನ ಹೇಳ್ತಾರೆ. ಶಿವನು ದಕ್ಷನ ಯಾವ ಕೆಟ್ಟ ಗುಣಗಳನ್ನು ನೋಡದೆ ಆತನ ಉತ್ತಮ ಗುಣವತಿಯಾದಂತಹ ಮಗಳಾದಂತಹ ಸತಿಯನ್ನ ಶಿವನು ಸ್ವೀಕರಿಸಿದ್ದಾನೆ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಅರ್ಥವನ್ನ ನೀಡಲಾಗಿದೆ. ಗೃಹೀತ್ವಾ ಮೃಗಶಾವಕ್ಷ್ಯ ಪಾಣಿಂ ಮರ್ಕಟಲೋಚನಃ ಪ್ರತ್ಯುತ್ಥಾನಾಭಿ ವಾದರ್ಹೇ ವಾಚಾಪ್ಯಕೃತನೋಚಿತಂ. ಶೋಭಯನ್ ಮಾತಾಜಿ. ಹರೇ ಕೃಷ್ಣ. ಇವನಿಗೆ ಕೋತಿಯಂತಹ ಕಣ್ಣುಗಳಿವೆ, ಆದರೂ ಹೆಳಜಿಂಕೆಯಂತಹ ಕಣ್ಣುಗಳಿರುವ ನನ್ನ ಮಗಳನ್ನು ಮದುವೆಯಾಗಿದ್ದಾನೆ. ನನ್ನನ್ನು ಸ್ವಾಗತಿಸಲು ಎದ್ದು ನಿಲ್ಲಲಿಲ್ಲ, ಅಥವಾ ಮಧುರವಾದ ಮಾತುಗಳಿಂದ ನನ್ನನ್ನು ಸ್ವಾಗತಿಸುವುದು ಸೂಕ್ತವೆಂದು ಇವನಿಗೆ ತೋರಲಿಲ್ಲ. ನನಗೆ ಹರೇ ಕೃಷ್ಣ. ಶಿವನ ಕಣ್ಣುಗಳನ್ನ ಕೋತಿಯ ಕಣ್ಣಿಗೆ ಹೋಲಿಸ್ತಾರೆ, ಸತಿಯ ಕಣ್ಣುಗಳನ್ನ ಜಿಂಕೆಯ ಕಣ್ಣುಗಳಿಗೆ ಹೋಲಿಸ್ತಾರೆ. ಕೋತಿಯ ಕಣ್ಣುಗಳು ನೋಡ್ಲಿಕ್ಕೆ ಅಷ್ಟೊಂದು ಸುಂದರವಾಗಿಲ್ಲ, ಜಿಂಕೆಯ ಕಣ್ಣುಗಳು ಬಹಳ ಸುಂದರವಾಗಿದೆ ಅನ್ನುವಂಥದ್ದು ದಕ್ಷನ ಮಾತಿನ ತಾತ್ಪರ್ಯ. ಇದರ ಅರ್ಥವನ್ನ ಶ್ರೀಮದ್ ಭಾಗವತದಲ್ಲಿ ಅಥವಾ ಆಚಾರ್ಯರು ನಮಗೆ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಸಾಮಾನ್ಯ ಜನರು, ಕೋತಿಯ ಕಣ್ಣುಗಳಂತೆ ಇರುವಂತಹ ಸಾಮಾನ್ಯ ಜನರನ್ನ ಶಿವನು ಉದ್ಧಾರ ಮಾಡ್ತಾನೆ. ಇಂತಹ ಎಲ್ಲರನ್ನೂ ಉದ್ಧಾರ ಮಾಡುವಂತಹ ಕೋತಿ ಕಣ್ಣಿನಂತಹ ಬದ್ಧ ಜೀವಗಳನ್ನ ಯಾರು ಉದ್ಧಾರ ಮಾಡ್ತಾರೋ ಅಂತಹ ವ್ಯಕ್ತಿಯನ್ನ, ಅಂತಹ ಶ್ರೇಷ್ಠ ವ್ಯಕ್ತಿಯನ್ನ ನಾನು ಗುರುತಿಸುವುದರಲ್ಲಿ ವಿಫಲನಾಗಿದ್ದೇನೆ ಅಂತ ಹೇಳಿ ಈ ಒಂದು ಅರ್ಥವನ್ನ ಇಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಇನ್ನು 13ನೆಯ ಶ್ಲೋಕ. ಲುಪ್ತ ಕ್ರಿಯಾಯ ಶುಚಯೇ ಮಾನಿನೇ ಭಿನ್ನ ಸೇತವೇ ಅನಿಚ್ಛನ್ನಪ್ಯದಾಂ ಬಾಲಾಂ ಶೂದ್ರಾಯೇ ಓಷತೀಂ ಗಿರಂ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸಭ್ಯತೆಯ ಎಲ್ಲಾ ನಿಯಮಗಳನ್ನು ಮುರಿದಿರುವ ಇವನಿಗೆ ನನ್ನ ಮಗಳನ್ನು ಕೊಡಲು ನನಗೆ ಇಷ್ಟವಿರಲಿಲ್ಲ. ಅಗತ್ಯವಾದ ನೀತಿ ನಿಯಮಗಳನ್ನು ಅನುಸರಿಸದೆ ಇವನು ಅಶುಚಿಯಾಗಿದ್ದಾನೆ. ಆದರೂ ವೇದವನ್ನು ಶೂದ್ರನಿಗೆ ಬೋಧಿಸುವ ಹಾಗೆ ಇವನಿಗೆ ನನ್ನ ಮಗಳನ್ನು ಮದುವೆ ಮಾಡಿಕೊಡಬೇಕಾಯಿತು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಲುಪ್ತ ಕ್ರಿಯಾಯ ಅಂತ ಹೇಳಿದ್ದಾರೆ. ಅಂದ್ರೆ ಶಿವನು
ಸ್ಮಶಾನದಲ್ಲಿ ವಾಸಿಸ್ತಾನೆ. ಯಾವುದೇ ಸಂಧ್ಯಾ ವಂದನೆಗಳನ್ನ ಮಾಡುವುದು ಅಥವಾ ಒಬ್ಬ ಸಭ್ಯ ನಾಗರಿಕನ ರೀತಿಯಲ್ಲಿ ಆತನು ಜೀವಿಸ್ತಾ ಇಲ್ಲ, ಯಾವುದೇ ಕ್ರಿಯೆಗಳನ್ನ ಆತನು ಮಾಡ್ತಾ ಇಲ್ಲ. ಈ ರೀತಿಯಾಗಿ ದಕ್ಷನು ಹೇಳ್ತಾ ಇದ್ದಾನೆ. ಆದ್ರೆ ಇದರ ಅರ್ಥ ಇನ್ನೊಂದು ರೀತಿಯಲ್ಲಿ ನೋಡುವುದಾದ್ರೆ, ಶಿವನಿಗೆ ಈ ಯಾವುದೇ ರೀತಿಯಾದಂತಹ ಕಾರ್ಯಗಳನ್ನ ಮಾಡುವಂತಹ ಅಗತ್ಯ ಇಲ್ಲ. ಯಾಕಂದ್ರೆ ಶಿವನ ಒಂದು ಸ್ಥಾನ ಅಷ್ಟೊಂದು ಶ್ರೇಷ್ಠವಾದದ್ದಾಗಿದೆ. ಅಂತಹ ಒಂದು ಸ್ಥಾನದಲ್ಲಿರುವಂತಹ ವ್ಯಕ್ತಿ, ಈಗ ಮಾಧವೇಂದ್ರ ಪುರಿಗಳು ಹೇಳ್ತಾರೆ, ಸಂಧ್ಯಾವಂದನಂ ಭದ್ರಮಸ್ತು ಅಂತೇಳಿ, ಸಂಧ್ಯಾ ವಂದನೆಯೇ ನಿನಗೆ ನಮಸ್ಕಾರ, ಸ್ನಾನಾದಿ ಕರ್ಮಗಳಿಗೆ ನಮಸ್ಕಾರ, ನಾನು ಯಾವುದನ್ನು ಕೂಡ ಪಾಲಿಸುವುದಿಲ್ಲ ಅಂತ ಹೇಳಿ. ಅದರ ಅರ್ಥ ಏನು? ಯಾರು ಭೌತಿಕವಾದಂತಹ ಕಾರ್ಯಗಳಲ್ಲಿ ತೊಡಗಿದ್ದಾರೋ ಅವರಿಗೆ ತ್ರಿಸಂಧ್ಯಗಳಲ್ಲಿ ಭಗವಂತನ ಆರಾಧನೆಯನ್ನ ಮಾಡುವುದು ಅಗತ್ಯ. ಯಾಕಂದ್ರೆ ಬೇರೆ ಸಂದರ್ಭಗಳಲ್ಲಿ ನಾವು ಭೌತಿಕವಾದಂತಹ ಕಾರ್ಯದಲ್ಲಿ ತೊಡಗಿರ್ತೇವೆ. ಆದ್ರೆ ಯಾರು 24 ಗಂಟೆಯೂ ಕೂಡ ಭಗವಂತನ ಕುರಿತಾಗಿಯೇ ಚಿಂತನೆಯನ್ನ ಮಾಡ್ತಾ ಇರ್ತಾರೋ ಅವರಿಗೆ ಪ್ರತ್ಯೇಕವಾಗಿ ಸಂಧ್ಯಾ ವಂದನೆ ಅಂತ ಮಾಡುವುದು ಅಗತ್ಯ ಇಲ್ಲ. ಯಾಕಂದ್ರೆ ಅವರು ದಿನ ಇಡೀ ಅವರು ಭಗವಂತನ ಕುರಿತಾಗಿಯೇ ಚಿಂತನೆಯನ್ನ ಮಾಡ್ತಾ ಇರೋದ್ರಿಂದ ಭಗವಂತನ ಚಿಂತನೆಗೆ ಅಂತ ಹೇಳಿ ಪ್ರತ್ಯೇಕವಾಗಿ ಅವರು ಸಮಯವನ್ನ ತೆಗೆದು ಇಡುವಂತಹ ಅಗತ್ಯ ಇರುವುದಿಲ್ಲ. ಹಾಗಾಗಿ ಸದಾಕಾಲ ಭಗವಂತನ ಚಿಂತನೆಯಲ್ಲಿಯೇ ತೊಡಗಿರುವ ಪರಮ ವೈಷ್ಣವನಾದಂತಹ ಶಂಭು ಶಿವನಿಗೆ ಈ ಒಂದು ಕಟ್ಟುಪಾಡುಗಳನ್ನ ಅನುಸರಿಸುವಂತಹ ಅಗತ್ಯ ಇರುವುದಿಲ್ಲ. ಲುಪ್ತ ಕ್ರಿಯಾಯ ಅಶುಚಯೇ ಅಂತ ಹೇಳ್ತಾರೆ. ಅಂದ್ರೆ ಶುದ್ಧವಾದಂತಹ ಜೀವನ ಕ್ರಮ ಇಲ್ಲ, ಅಶುಚಿಯಾದಂತಹ ಜೀವನ ಕ್ರಮ ಇದೆ. ಇದನ್ನ ಭಾಗವತ ನಮಗೆ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಅವನಷ್ಟು ಶುದ್ಧರಾದವರು ಯಾರೂ ಇಲ್ಲ. ಆ ಶಿವನ ಶಿವ ಅಂತ ಹೇಳಿದ್ರೆ ಮಂಗಳಕರನಾದವನು ಅಂತ ಹೇಳಿ. ಹಾಗೂ ನಾವು ಶುದ್ಧ ಅಂತ ಹೇಳಿದ್ರೆ ಏನು? ಆ ಭಗವಂತನ ನಾಮವನ್ನ ಸದಾಕಾಲ ಯಾರು ಹೇಳ್ತಾ ಇರ್ತಾರೋ, ಜಪಿಸ್ತಾ ಇರ್ತಾರೋ ಅವರು ಸದಾಕಾಲ ಶುದ್ಧರಾಗಿಯೇ ಇರುವಂತಹವರು. ಆದ್ರಿಂದ ಅವನಷ್ಟು ಶುದ್ಧರಾದವರು ಯಾರೂ ಇಲ್ಲ. ಆ ಶುಚಯೇ ಅಂದ್ರೆ ಯಾವಾಗಲೂ ಶುಚಿಯಾಗಿಯೇ ಇರುವಂತಹವರು ಅಥವಾ ಅಶುಚಿಯಾಗಿ ಇಲ್ಲದೆ ಇರುವಂತಹವರು ಅನ್ನುವಂತಹ ಅರ್ಥದಲ್ಲಿ ಇಲ್ಲಿ ಹೇಳಿದ್ದಾರೆ. ಹಾಗೂ ಮಾನಿನೇ ಅಂತ ಹೇಳಿದ್ರೆ ಯಾರು ಒಂದು ಜಂಭವನ್ನ ಹೊಂದಿದ್ದಾರೆ ಅಂತ ಹೇಳಿ. ಅದನ್ನ ಅಮಾನಿನೇ ಅಂತ ಹೇಳಿದ್ರೆ ಯಾರಿಗೆ ಜಂಭವಿಲ್ಲ. ಅಮಾನಿನ ಮಾನದೇನ, ಯಾರಲ್ಲಿಯೂ ಕೂಡ ಗೌರವವನ್ನ ಅಪೇಕ್ಷಿಸುವುದಿಲ್ಲ, ಎಲ್ಲರಿಗೂ ಗೌರವವನ್ನ ನೀಡುವಂತಹದ್ದು. ಚೈತನ್ಯ ಮಹಾಪ್ರಭುಗಳು ನಮಗೆ ಶಿಕ್ಷಾಷ್ಟಕದಲ್ಲಿ ಹೇಳಿರುವಂತಹದ್ದು. ಹಾಗೆ ಇಲ್ಲಿ ಮಾನಿನೇ ಅನ್ನುವ ಪದವನ್ನ ಅಮಾನಿನೇ ಅಂತ ಹೇಳಿ ಯಾರು ಜಂಭವನ್ನ ಹೊಂದಿಲ್ಲವೋ ಅಂತ ಹೇಳಿ ಹೇಳ್ತದೆ. ಹಾಗೂ ಭಿನ್ನ ಸೇತವೆ, ನಾಗರಿಕ ಒಂದು ಸಭ್ಯ ವರ್ತನೆ ಏನಿದೆ ಅದಕ್ಕೆ ಭಿನ್ನವಾಗಿ ವರ್ತಿಸುವಂತಹ ವ್ಯಕ್ತಿ ಅನ್ನುವಂತಹ ಅರ್ಥ ಭಿನ್ನ ಸೇತವೆ. ಇಲ್ಲಿ ಅಭಿನ್ನ ಸೇತವೆ ಅಂತ ಹೇಳ್ತಾರೆ. ಅಂದ್ರೆ ಯಾರು ಯಾವುದೇ ಒಂದು ನಿಯಮವನ್ನು ಕೂಡ ಉಲ್ಲಂಘಿಸುವುದಿಲ್ಲ ಅಂತಹ ವ್ಯಕ್ತಿಯಾಗಿದ್ದಾನೆ ಶಿವ. ಹಾಗೆ ಶೂದ್ರ ಏಯುವ ಅಂತ ಹೇಳ್ತಾರೆ. ಶೂದ್ರನ ರೀತಿಯಲ್ಲಿ ಇದ್ದಾನೆ, ಅಥವಾ ಶೂದ್ರರಿಗೆ ವೇದವನ್ನ ಓದುವಂತಹ ಅರ್ಹತೆ ಇಲ್ಲ. ಇದರ ಅರ್ಥ ಏನು? ಶೂದ್ರರ ರೀತಿಯಲ್ಲಿ ಯಾರು ಜೀವನ ಕ್ರಮವನ್ನ ಹೊಂದಿದ್ದಾರೋ ಅವರಿಗೆ ವೇದವನ್ನ ಅರ್ಥ ಮಾಡಿಕೊಳ್ಳುವಂತಹ ಅಥವಾ ವೇದವನ್ನ ಓದುವಂತಹ ಅಧಿಕಾರವನ್ನ ನೀಡಲಾಗ್ಲಿಲ್ಲ. ಯಾಕಂದ್ರೆ ಅವರು ಆ ಒಂದು ಏನು ಪ್ರೀ ಕ್ವಾಲಿಫಿಕೇಶನ್ ಅಂತ ಹೇಳ್ತಾರೆ, ಒಂದು ಕನಿಷ್ಠ ಅರ್ಹತೆಯನ್ನ ಪಡೆದಿಲ್ಲ. ಆ ಕಾರಣಕ್ಕಾಗಿ ಅವರಿಗೆ ಈ ಒಂದು ವೇದಗಳನ್ನು ಓದುವಂತಹ ಅವಕಾಶ ನೀಡಲಾಗುವುದಿಲ್ಲ. ಅದೇ ರೀತಿ ಶೂದ್ರನು ವೇದಗಳನ್ನ ಹೊಂದಲಿಕ್ಕೆ ಅಧಿಕಾರ ಹೊಂದಿಲ್ಲ. ಹಾಗೆ ಶಿವನು ಕೂಡ ದಕ್ಷನ ಮಗಳಾದಂತಹ ದಾಕ್ಷಾಯಿಣಿ ಸತಿಯನ್ನ ಮದುವೆಯಾಗುವಂತಹ ಅರ್ಹತೆ ಇಲ್ಲ ಅನ್ನುವಂಥದ್ದು ಇಲ್ಲಿ ದಕ್ಷನು ಹೇಳುವಂತಹ ಮಾತು. ಆದ್ರೆ ಇಲ್ಲಿ ಆಚಾರ್ಯರು ನಮಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ದಕ್ಷನಿಗೆ ಅರ್ಹತೆ ಇಲ್ಲದೇ ಇದ್ರೂ ಕೂಡ ಶಿವನು ಆತನ ಮಗಳನ್ನ ಸ್ವೀಕಾರ ಮಾಡಿದ್ದಾನೆ. ಆ ರೀತಿಯಾಗಿ ಈ ಒಂದು ಆಚಾರ್ಯರು ನಮಗೆ ಸರಿಯಾಗಿ ಇದನ್ನು ತಿಳಿಸಿಕೊಡ್ತಾರೆ. ಮುಂದಕ್ಕೆ ಶೂದ್ರ ಅನ್ನುವಂತಹ ಪದವನ್ನು ನಾವು ತಿಳ್ಕೊಂಡಿದ್ದೇವೆ. ಇದು ಜನ್ಮದಿಂದ ಅಲ್ಲ, ಕರ್ಮದಿಂದ ಬರುವಂತಹದ್ದು. ಹಾಗೂ ಯಾರು ಕರ್ಮದಿಂದ ಶೂದ್ರರಾಗಿದ್ದಾರೋ ಅವರಿಗೆ ವೇದಗಳನ್ನ ಓದುವಂತಹ ಅಧಿಕಾರ ಅದು ಈಗಲೂ ಇಲ್ಲ. ಇನ್ನು ಬಹಳಷ್ಟು ವಿಚಾರಗಳಲ್ಲಿ ನೋಡಬಹುದು ನೀವು.
SSLC ಪಾಸ್ ಆಗದೆ ಇದ್ರೆ ಡಿಗ್ರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಪ್ರೀ ಕ್ವಾಲಿಫಿಕೇಶನ್. ಹಾಗೆ ಸ್ವಚ್ಛತೆಯನ್ನ ಪಾಲಿಸಬೇಕು, ಅಥವಾ ಆ ಒಂದು ಸಭ್ಯ ವ್ಯಕ್ತಿಯ ರೀತಿಯಲ್ಲಿ ವರ್ತನೆ ಮಾಡಲಿಕ್ಕೆ ಬರದೇ ಇರುವಂತಹ ವ್ಯಕ್ತಿ, ಅವರನ್ನ ಶೂದ್ರ ಅಂತ ಹೇಳಿ ಇಲ್ಲಿ ಕರೆದಿದ್ದಾರೆ. ಅಂತಹ ವ್ಯಕ್ತಿಗೆ ವೇದಗಳನ್ನ ಓದುವಂತಹ ಅಧಿಕಾರ ಇರುವುದಿಲ್ಲ. ಮುಂದಕ್ಕೆ 14-15ನೇ ಶ್ಲೋಕವನ್ನ ನೋಡೋಣ. ಪ್ರೇತಾವಾಸೇಷು ಘೋರೇಷು ಪ್ರೇತೈರ್ಭೂತಗುಣೈರ್ವೃತ ಅಟತ್ಯುನ್ಮತ್ತವಗ್ನಗ್ನೋ ವ್ಯುಕ್ತಕೇಶೋ ಹಸನ್ ರುದನ್ ಚಿತಾಭಸ್ಮಕೃತ ಸ್ನಾನ ಪ್ರೇತಸೃಕ್ಸ್ಥಿರ ನೃಸ್ತಿಭೂಷಣ ಶಿವಾಪದೇಶೋ ಹ್ಯಶಿವೋ ಮತ್ತಜನಪ್ರಿಯಃ ಪತಿ ಪ್ರಮಥ ಭೂತಾನಾಂ ತಮೋ ಮಾತ್ರಾತ್ಮಕಾತ್ಮನಾಂ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರಿ ಅನುವಾದ. ಸುಡುಗಾಡಿನಂತಹ ಅಶುಚಿಯಾದ ಸ್ಥಳದಲ್ಲಿ ಇವನು ವಾಸ ಮಾಡುತ್ತಾನೆ. ಭೂತ ಪ್ರೇತಗಳೇ ಇವನ ಅನುಚರರು. ಹುಚ್ಚರಂತೆ ದಿಗಂಬರನಾಗಿ ಕೆಲವೊಮ್ಮೆ ನಗುತ್ತಾ ಕೆಲವೊಮ್ಮೆ ಅಳುತ್ತಾ ಇರುತ್ತಾನೆ. ಮೈಗೆಲ್ಲ ಸ್ಮಶಾನದ ಬೂದಿಯನ್ನು ಬಳಿದುಕೊಳ್ಳುತ್ತಾನೆ. ಕ್ರಮವಾಗಿ ಸ್ನಾನ ಮಾಡುವುದಿಲ್ಲ. ತಲೆ ಬುರುಡೆಗಳನ್ನು ಮೂಳೆಯ ತುಂಡುಗಳನ್ನು ಮಾಲೆಯಾಗಿ ಕಟ್ಟಿಕೊಂಡು ಅದನ್ನು ಆಭರಣವಾಗಿ ಧರಿಸುತ್ತಾನೆ. ಆದ್ದರಿಂದ ಹೆಸರಿಗಷ್ಟೇ ಇವನು ಶಿವ ಅಥವಾ ಮಂಗಳಕರನು. ವಾಸ್ತವವಾಗಿ ಅತ್ಯಂತ ಬುದ್ಧಿಹೀನನೂ ಅಮಂಗಳಕರನೂ ಆಗಿದ್ದಾನೆ. ಹಾಗಾಗಿ ಇವನು ತಮೋಗುಣಿಗಳಾದ ಜೀವಿಗಳಿಗೆ ಬಲು ಅಚ್ಚುಮೆಚ್ಚು ಮತ್ತು ಅವರ ನಾಯಕ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಷ್ಟೆಲ್ಲ ಆರೋಪಗಳನ್ನ ದಕ್ಷನು ಶಿವನ ಮೇಲೆ ಮಾಡ್ತಾ ಇದ್ದಾನೆ. ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಹುಚ್ಚರ ರೀತಿಯಲ್ಲಿ. ಯಾರು ಹುಚ್ಚರು? ನಿಜವಾದ ರೀತಿಯಲ್ಲಿ ನೋಡುವುದಾದರೆ ಭೌತಿಕವಾದಂತಹ ವಸ್ತುಗಳ ಹಿಂದೆ ಓಡಿ ಹೋಗ್ತಾ ಇರುವಂತಹ ಜನರನ್ನ ನೋಡಿದಾಗ ಭಕ್ತರಿಗೆ ಅವರು ಹುಚ್ಚರಂತೆ ಕಾಣ್ತಾರೆ. ಭಗವಂತನನ್ನ ಪಡೀಲಿಕ್ಕೋಸ್ಕರ ಶ್ರಮ ಪಡ್ತಾ ಇರುವಂತಹ ಭಕ್ತರನ್ನ ಕಂಡಾಗ ಭೌತಿಕ ವ್ಯಕ್ತಿಗಳಿಗೆ ಅವರು ಹುಚ್ಚರಂತೆ ಕಾಣುತ್ತಾರೆ. ಹಾಗಾಗಿ ನಾನು ಹುಚ್ಚನೋ ಅಥವಾ ನೀನು ಹುಚ್ಚನೋ ಅಂತ ಹೇಳಿ ದಾಸರು ಹೇಳ್ತಾರೆ. ಯಾರಿಗೆ ಹುಚ್ಚು ಅನ್ನುವಂಥದ್ದು ಹೇಗೆ ನಾವು ಗುರುತಿಸ್ಲಿಕ್ಕೆ ಸಾಧ್ಯ? ಹಾಗೆ ಶಿವನ ಒಂದು ನಡವಳಿಕೆಯನ್ನ ನಾವು ನೋಡುವುದಾದ್ರೆ ಭೌತಿಕ ವಿಷಯ ವಸ್ತುಗಳಲ್ಲಿ ಮುಳುಗಿರುವಂತಹ, ಮುಂದಕ್ಕೆ ಅದು ಬರ್ತದೆ ದಕ್ಷನ ಬಗ್ಗೆ, ದಕ್ಷನ ಒಂದು ಗುಣಗಳನ್ನು ತಿಳಿಸುವಾಗ, ಅಂತಹ ದಕ್ಷನಿಗೆ ಅದು ಒಂದು ಹುಚ್ಚರ ಒಂದು ವ್ಯವಹಾರದ ರೀತಿಯಲ್ಲಿ ಕಾಣುತ್ತದೆ. ಹಾಗಾಗಿ ಉನ್ಮತ್ತವತ್ ಅಂತ ಹೇಳ್ತಾರೆ. ಒಬ್ಬ ಹುಚ್ಚನಂತೆ ಕೆಲವೊಮ್ಮೆ ನಗಡ್ತಾನೆ, ಕೆಲವೊಮ್ಮೆ ಅಳ್ತಾನೆ. ನಾವು ಚೈತನ್ಯ ಮಹಾಪ್ರಭುಗಳ ಆ ಒಂದು ಮಹಾಭಾವದ ಸ್ಥಿತಿಯಲ್ಲಿ ನೋಡಿದಾಗ ಯಾರು ಕೃಷ್ಣ ಪ್ರೇಮವನ್ನ ಹೊಂದಿದ್ದಾರೋ ಅವರು ಭೌತಿಕವಾದಂತಹ ಎಲ್ಲ ವಿಷಯಗಳಿಗೂ ನಿರ್ಲಿಪ್ತರಾಗಿರ್ತಾರೆ. ಕೆಲವೊಮ್ಮೆ ಅಳ್ತಾರೆ, ಕೆಲವೊಮ್ಮೆ ನಗ್ತಾರೆ. ಇದು ಮಹಾಭಾವದಲ್ಲಿ ಅಥವಾ ಮಹಾಭಾಗವತರ ಒಂದು ಲಕ್ಷಣವೂ ಕೂಡ ಆಗಿದೆ. ಅದು ಹುಚ್ಚರ ಲಕ್ಷಣ ಅಂತ ಹೇಳಿ ನಾವು ಹೇಳಿದ್ರು, ಭಗವಂತನ ಸಾಕ್ಷಾತ್ಕಾರವನ್ನ ಪಡೆದಂತಹ ವ್ಯಕ್ತಿಗಳ ಲಕ್ಷಣವೂ ಕೂಡ ಅದೇ ರೀತಿಯಾಗಿ ಇರ್ತದೆ ಅಂತ ಹೇಳಿ ನಮಗೆ ಆಚಾರ್ಯರು ಹೇಳ್ತಾರೆ. ಚಿತಾಭಸ್ಮ ಕೃತ ಸ್ನಾನ, ಈ ಒಂದು ಸ್ಮಶಾನದಲ್ಲಿ ಇರುವಂತಹ ಬೂದಿಯನ್ನ ಶಿವನು ಮೈಗೆಲ್ಲ ಬಳಿದುಕೊಳ್ತಾನೆ. ಇದು ಶಿವನ ಒಂದು ಲೀಲೆ ಅಂತ ಹೇಳ್ಬೋದು. ಯಾಕಂದ್ರೆ ಶರೀರದ ಮೇಲೆ ಬೂದಿಯನ್ನ ಬಳಿದುಕೊಳ್ಳುವಂತಹದ್ದು ಅಥವಾ ತಿಲಕವನ್ನ ಹಚ್ಚಿಕೊಳ್ಳುವಂತಹದ್ದು ಇದು ವೈಷ್ಣವರ ಲಕ್ಷಣವಾಗಿದೆ. ಆದ್ರಿಂದ ಇದು ಶಿವನು ಪರಮ ವೈಷ್ಣವನಾಗಿರುವುದರಿಂದ ಆ ರೀತಿಯಾಗಿ ನಡೆದುಕೊಳ್ಳುತ್ತಾನೆ. ಅಶಿವಃ ಮತ್ತಃ ಶಿವ ಅಪದೇಶ ಅಂತ ಹೇಳ್ತಾರೆ. ಇವನು ದೊಡ್ಡ ಹುಚ್ಚ, ಬಹಳ ಅಮಂಗಳಕರನಾಗಿದ್ದಾನೆ. ಶಿವ ಅಂತ ಹೇಳಿದ್ರೆ ಮಂಗಳಕರ, ಕೇವಲ ಹೆಸರಿಗಷ್ಟೇ ಇವನು ಶಿವ, ಆದ್ರೆ ನಿಜವಾಗಿ ಇವನು ಅಶಿವನಾಗಿದ್ದಾನೆ ಅಂತ ಹೇಳಿ ಇಲ್ಲಿ ಆರೋಪಿಸ್ತಾರೆ ದಕ್ಷ. ಆದ್ರೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದ್ದೇನು ಅಂತ ಹೇಳಿದ್ರೆ, ಯಾರು ಶಿವನ ಒಂದು ಸಂಪರ್ಕಕ್ಕೆ ಬರ್ತಾರೋ ಅವರು ತಮ್ಮ ಎಲ್ಲ ಅಮಂಗಳಕರವಾದದ್ದನ್ನು ಕಳೆದುಕೊಳ್ತಾರೆ, ಅಶಿವರಾಗ್ತಾರೆ. ಒಂದು ತಮ್ಮಲ್ಲಿರುವ ಎಲ್ಲ ಅಮಂಗಳಕರವನ್ನು ಕಳೆದುಕೊಂಡು ಅವರು ಕೂಡ ಮಂಗಳಕರವಾದಂತಹ ಜೀವನವನ್ನ ಪಡೆಯುತ್ತಾರೆ. ಆದ್ರಿಂದ ಇಲ್ಲಿ ಅಪದೇಶ, ನಮ್ಮಲ್ಲಿರುವ ಎಲ್ಲ ಕೆಟ್ಟದ್ದನ್ನು ದೂರ ಮಾಡ್ತಾನೆ ಶಿವನು. ಯಾರು ಕೂಡ ಅವನಿಗಿಂತ ಮಂಗಳಕರರಾಗಿಲ್ಲ.
ಆದ್ರಿಂದ ಶಿವ ಅಂತ ಹೇಳ್ತಾರೆ. ಅಂದ್ರೆ ಶಿವನೇ ಅತ್ಯಂತ ಮಂಗಳಕರನಾಗಿರುವವನು, ಅವನಿಗಿಂತ ಮಂಗಳಕರವಾದವರು ಯಾರೂ ಇಲ್ಲ. ಮತ್ತ ಜನಪ್ರಿಯಾಪತಿ, ಯಾರು ಹುಚ್ಚರಿದ್ದಾರೋ, ತಮೋಗುಣದಲ್ಲಿದ್ದಾರೋ ಅವರಿಗೆಲ್ಲ ಇವನು ನಾಯಕ ಅಂತ ಹೇಳಿ ಇಲ್ಲಿ ದಕ್ಷನು ಹೇಳುವಂತಹದ್ದು. ಅದನ್ನೇ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ, ಯಾರು ಭೌತಿಕವಾದಂತಹ ವಿಷಯಗಳಲ್ಲಿ ಮುಳುಗಿ ಹೋಗಿದ್ದಾರೋ, ಹುಚ್ಚರಂತೆ ಜೀವನವನ್ನು ನಡೆಸ್ತಾ ಇದ್ದಾರೋ ಅವರೆಲ್ಲರನ್ನು ಕೂಡ ಕರುಣೆಯಿಂದ ಸ್ವೀಕರಿಸಿ ಅವರಿಗೆ ನಾಯಕತ್ವವನ್ನ ಶಿವನು ವಹಿಸಿದ್ದಾನೆ. ಅವರನ್ನೂ ಕೂಡ ಭಗವಂತನ ಭಕ್ತಿಯಲ್ಲಿ ತೊಡಗಿಸುವುದರಲ್ಲಿ ಶಿವನು ತತ್ಪರನಾಗಿದ್ದಾನೆ. ಭಾಗವತದಲ್ಲಿ ಮುಂದಕ್ಕೆ ನಾವು ಕಾಣ್ತೇವೆ ಶಿವನು ಹೇಗೆ ಪ್ರಾಚೇತಸರಿಗೆ ಒಂದು ನಿರ್ದೇಶನವನ್ನ, ಉಪದೇಶವನ್ನ ಕೊಡ್ತಾರೆ, ವಿಷ್ಣುವಿನ ಭಕ್ತಿಯನ್ನ ಹೇಗೆ ಮಾಡಬೇಕು ಅನ್ನುವುದನ್ನ ಶಿವನು ಯಾವ ರೀತಿಯಾಗಿ ಬೋಧಿಸ್ತಾನೆ ಅನ್ನುವುದನ್ನೆಲ್ಲ ನಾವು ಮುಂದಕ್ಕೆ ಕಾಣ್ಲಿಕ್ಕಿದ್ದೇವೆ. ಹಾಗಾಗಿ ಚರಾಚರ ಗುರುವಾಗಿ, ಪರಮ ಗುರುವಾಗಿ ಶಿವನು ಕಾರ್ಯವನ್ನ ನಿರ್ವಹಿಸುವಂತಹದ್ದು. ಕೊನೆಯದಾಗಿ ದಕ್ಷನ ಮಾತುಗಳನ್ನ ನಾವು ನೋಡೋಣ. 16ನೆಯ ಶ್ಲೋಕ. ತಸ್ಮಾ ಉನ್ಮಾದನಾಥಾಯ ನಷ್ಟ ಶೌಚಾಯ ದುರ್ಹೃದೆ ದತ್ತಾ ಬತಮಯ ಸಾಧ್ವಿ ಚೋದಿತೆ ಪರಮೇಷ್ಟಿನ. ವರದ ಹೆಗ್ಡೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಬ್ರಹ್ಮನ ಕೋರಿಕೆಯ ಮೇರೆಗೆ ನಾನು ನನ್ನ ಪತಿವ್ರತೆಯಾದ ಮಗಳನ್ನು ಅವನಿಗೆ ಒಪ್ಪಿಸಿದೆ. ಆದರೂ ಅವನು ಎಲ್ಲ ಶುಚಿತ್ವದಿಂದ ದೂರವಿದ್ದರು ಮತ್ತು ಅವನ ಹೃದಯವು ಅಸಹ್ಯ ವಿಷಯಗಳಿಂದ ತುಂಬಿತ್ತು. ಹರೇ ಕೃಷ್ಣ. ಈಗ ಕ್ರೋಧ ಒಮ್ಮೆ ನಮಗೆ ಬಂದಾಗ ಏನಾಗ್ತದೆ, ನಾವು ಕೇವಲ ಆ ವ್ಯಕ್ತಿಯನ್ನ ಮಾತ್ರ ನೋಡುವುದಿಲ್ಲ, ಇತರರ ಮೇಲೆಯೂ ಕೂಡ ಸಿಟ್ಟನ್ನ ಮಾಡಿಕೊಳ್ತೇವೆ. ಈಗ ಶಿವನ ಮೇಲೆ ದಕ್ಷನಿಗೆ ಸಿಟ್ಟು, ಆದ್ರೆ ಆ ಸಿಟ್ಟನ್ನ ಬ್ರಹ್ಮನ ಮೇಲೆಯೂ ಕೂಡ ತೋರಿಸ್ತಾ ಇದ್ದಾನೆ. ಪರಮೇಷ್ಟಿ ಅಂತ ಹೇಳಿ ಕರೀತಾರೆ. ಬ್ರಹ್ಮನು ದಕ್ಷನ ತಂದೆ ಅಂತ ಕರೆಯೋದು ಬಿಟ್ಟು ಇಲ್ಲಿ ಪರಮೇಷ್ಟಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಪರಮೇಷ್ಟಿನ, ಪರಮಗುರುವಿನಿಂದ. ಬ್ರಹ್ಮನು ಪರಮಗುರು ಅಂತ ಹೇಳಿ ದಕ್ಷನು ಕರೆಯುವ ಮುಖಾಂತರವಾಗಿ ನನಗೆ ಸರಿಯಾದಂತಹ ಉಪದೇಶವನ್ನ ಬ್ರಹ್ಮನು ನೀಡಿಲ್ಲ, ನನಗೆ ಕೆಟ್ಟ ಉಪದೇಶವನ್ನ, ತಪ್ಪು ಉಪದೇಶವನ್ನ ನೀಡಿದ್ದಾನೆ. ಅದರ ಪ್ರಕಾರವಾಗಿ ನಾನು ನನ್ನ ಮಗಳನ್ನ ಶಿವನಿಗೆ ಮದುವೆ ಮಾಡಿಕೊಟ್ಟೆ ಅಂತ ಹೇಳಿ ಇಲ್ಲಿ ದಕ್ಷನು ಶಿವನ ಮೇಲಿನ ಕೋಪವನ್ನ ಬ್ರಹ್ಮನ ಮೇಲೆಯೂ ಕೂಡ ತೋರಿಸ್ತಾ ಇದ್ದಾನೆ. ಅಂದ್ರೆ ಬ್ರಹ್ಮದೇವರಿಗೆ ಅಷ್ಟೊಂದು ಬುದ್ಧಿ ಇಲ್ಲ ಅನ್ನುವಂತಹ ಅರ್ಥದಲ್ಲಿ ಇಲ್ಲಿ ದಕ್ಷನು ಮಾತನಾಡ್ತಾ ಇರುವಂತಹದ್ದು. ಇಷ್ಟು ಹೇಳಿದ ಮೇಲೆ ದಕ್ಷನು ಶಿವನಿಗೆ ಶಾಪವನ್ನ ಕೊಡ್ತಾನೆ. ಕ್ರೋಧದಿಂದ ಶಾಪವನ್ನ ಕೊಡುವಂತಹದ್ದು. ಮೈತ್ರೇಯ ಉವಾಚ ವಿನಿಂದ್ವೈವಂಸ ಗಿರಿಶಾಂ ಅಪ್ರತೀಮಪವಸ್ಥಿತಂ ದಕ್ಷೋಥಾಪ ಉಪಸ್ಪೃಶ್ಯ ಕ್ರುದ್ಧಾ ಶಪ್ತುಂ ಪ್ರಚಕ್ರಮೇ ಅಯಂ ತು ದೇವ ಯಜನ ಇಂದ್ರೋಪೇಂದ್ರಾದಿಭಿರ್ಭವ ಸಹ ಭಾಗಂ ನ ಲಭತಾಂ ದೇವೈರ್ದೇವಗಣಾಧಮ. ಇದು ಶಿವನಿಗೆ ದಕ್ಷನು ನೀಡಿದಂತಹ ಶಾಪ. ನಿಷಿಧ್ಯಮಾನ ಸದಸ್ಯ ಮುಖ್ಯೈ ದಕ್ಷೋ ಗಿರತ್ರಾಯ ವಿಸೃಜ್ಯ ಶಾಪಂ ತಸ್ಮಾದ್ವಿಷಮ್ಯ ವಿವೃದ್ಧ ಮನ್ಯು ಜಗಾಮ ಕೌರವ್ಯ ನಿಜಂ ನಿಕೇತನಂ ವಿಜ್ಞಾಯ ಶಾಪಂ ಗಿರಿಶಾನುಗ್ರಾಣಿ ನಂದೀಶ್ವರೋ. ಓಕೆ, ಇದು 19ರವರೆಗೆ. ಇಲ್ಲಿಯವರೆಗೆ ದಕ್ಷನು ಶಿವನಿಗೆ ಶಾಪವನ್ನ ಕೊಡುವಂತದ್ದು. ಯಾವ ರೀತಿಯಾಗಿ ಶಾಪವನ್ನ ಕೊಡ್ತಾರೆ? 17ನೇ ಶ್ಲೋಕ. ಶುಭ ಆರ್ ಮಾತಾಜಿ 17 ಮತ್ತೆ 18ನೇ ಅನುವಾದ ಓದಿ. ಹರೇ ಕೃಷ್ಣ ಪ್ರಭುಜಿ. ಮೈತ್ರೇಯ ಮಹರ್ಷಿಗಳು ಮುಂದುವರಿಸಿದರು. ಹೀಗೆ ದಕ್ಷನು ತನ್ನ ವಿರೋಧಿ ಎಂಬಂತೆ ಎದುರಿಗೆ ಕುಳಿತುಕೊಂಡಿದ್ದ ಶಿವನನ್ನು ನೋಡಿ ಕೈಗಳನ್ನು ಬಾಯಿಯನ್ನು ತೊಳೆದುಕೊಂಡು ಈ ಮಾತುಗಳಿಂದ ಅವನನ್ನು ಶಪಿಸಿದರು. ಯಜ್ಞದ ಹವಿಸ್ಸುಗಳಲ್ಲಿ ಭಾಗವನ್ನು ಪಡೆಯಲು ದೇವತೆಗಳು ಅರ್ಹರಾಗಿರುತ್ತಾರೆ. ಆದರೆ ದೇವತೆಗಳಲ್ಲೆಲ್ಲ ಅತ್ಯಂತ ಕನಿಷ್ಠನಾದ ಶಿವನಿಗೆ ಹವಿರ್ಭಾಗವು ದೊರಕದಂತಾಗಲಿ. ಹರೇ ಕೃಷ್ಣ. ಹರೇ. ಇದು ಶಿವನಿಗೆ ದಕ್ಷನು ಕೊಟ್ಟಂತಹ ಶಾಪ.
ಶಿವನಿಗೆ ಯಜ್ಞದ ಹವಿಸ್ಸಿನಲ್ಲಿ ಭಾಗ ಇಲ್ಲ ಅನ್ನುವಂಥದ್ದು ಶಾಪ. ನಾವು ಭಕ್ತರಾಗಿದ್ರೆ ನಮಗೆ ಜೀವನದಲ್ಲಿ ಬರುವಂತಹ ಶಾಪವೂ ಕೂಡ ವರವಾಗ್ತದೆ. ಆ ಶಾಪ ಏನಿದೆ, ಬ್ರಹ್ಮದೇವರು ದಕ್ಷನು ಶಿವನಿಗೆ ಕೊಟ್ಟಂತಹ ಈ ಒಂದು ಶಾಪ, ಇದು ನಿಜವಾಗ್ಲೂ ಶಾಪ ಅಲ್ಲ, ಇದೊಂದು ವರ ಅಂತ ಹೇಳಿ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ. ಯಾಕೆ ಇದೊಂದು ವರ? ಯಾಕಂದ್ರೆ ಈ ದೇವತೆಗಳೆಲ್ಲ ಭೌತಿಕವಾದಿಗಳು. ಅವರು ಯಜ್ಞದ ಒಂದು ಭಾಗವನ್ನ ಸ್ವೀಕರಿಸ್ತಾರೆ, ಆದ್ರೆ ಭೌತಿಕವಾದಂತಹ ಮನಸ್ಥಿತಿಯನ್ನ ಹೊಂದಿರುವ ಕಾರಣಕ್ಕಾಗಿ. ಶಿವನು ತೀರಾ ಲೌಕಿಕರಾಗಿದ್ದಂತಹ ಇತರ ದೇವತೆಗಳೊಂದಿಗೆ ಕುಳಿತುಕೊಳ್ಳಬೇಕಾಗಿರಲಿಲ್ಲ, ಆಹಾರವನ್ನ ಸ್ವೀಕರಿಸಬೇಕಾಗಿರಲಿಲ್ಲ. ಆದ್ದರಿಂದಾಗಿ ಈ ಒಂದು ಶಾಪವು ಪರೋಕ್ಷವಾಗಿ ಅವನಿಗೆ ವರವೇ ಆಯಿತು ಅಂತ ಹೇಳಿ ಹೇಳ್ತಾರೆ. ನಾವು ಭಕ್ತಿಯನ್ನ ಮಾಡಿದ್ರೆ ನಮಗೆ ಬರುವಂತಹ ಶಾಪವೂ ಕೂಡ ಅದು ವರವಾಗಿ ಪರಿಣಮಿಸ್ತದೆ. ಅದೇ ನಾವು ಭಕ್ತರಲ್ಲದೆ ಇದ್ರೆ ನಾವು ಪಡೆದಂತಹ ವರವೂ ಕೂಡ ನಮಗೆ ಶಾಪವಾಗ್ತದೆ. ಹೇಗೆ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇವರು ಪಡೆದಂತಹ ವರ ಇರಬಹುದು, ಅಥವಾ ರಾವಣ ಕುಂಭಕರ್ಣರು ಪಡೆದಂತಹ ವರ ಇರಬಹುದು, ಅಥವಾ ಭಸ್ಮಾಸುರ ಶಿವನಿಂದಲೇ ಪಡೆದಿರುವಂತಹ ವರ, ಇದೆಲ್ಲವೂ ಕೂಡ ವರದಂತೆ ಕಂಡ್ರೂ ಕೂಡ ಕೊನೆಗೆ ಅವರ ವಿನಾಶಕ್ಕೆ ಕಾರಣವಾಯಿತು. ಚಿತ್ರಕೇತು ಪಾರ್ವತಿ ದೇವಿಯಿಂದ ಪಡೆದಂತಹ ಅದು ಶಾಪವೇ ಆಗಿದ್ರು ಕೂಡ ನಾರಾಯಣ ಪರಾಸರ್ವೇ ನಾಕು ತಶ್ಚನ ಬಿಭ್ಯತಿ ಸ್ವರ್ಗಾಪವರ್ಗ ನರಕೇಶ್ವಪಿ ತುಲ್ಯಾರ್ಥದರ್ಶಿನಃ, ಅವರು ವೃತ್ರಾಸುರನಾಗಿ ಜನ್ಮವನ್ನ ಪಡೆದು ಮತ್ತೆ ಭಗವಂತನ ಧಾಮಕ್ಕೆ ಹೊರಟು ಹೋಗ್ತಾರೆ. ಪ್ರಶ್ರುದ್ರ ಅನ್ನುವಂತಹ ಕ್ಷತ್ರಿಯ ವಸಿಷ್ಠ ಮುನಿಗಳಿಂದ ಶಾಪವನ್ನ ಪಡೆದರೂ ಕೂಡ ಭಗವಂತನ ಭಕ್ತಿಯನ್ನ ಮಾಡಿದ ಕಾರಣಕ್ಕಾಗಿ ಅವರಿಗೆ ಆ ಶಾಪ ತಟ್ಟುವುದೇ ಇಲ್ಲ, ಅವರು ನೇರವಾಗಿ ಭಗವಂತನ ಧಾಮಕ್ಕೆ ಹೋಗ್ತಾರೆ. ಹೀಗೆ ಭಕ್ತರಾದವರಿಗೆ ಕೊಟ್ಟಂತಹ ಶಾಪ, ಪರಮ ವೈಷ್ಣವನಾದಂತಹ ಶಿವನಿಗೆ ದಕ್ಷನು ನೀಡಿದಂತಹ ಶಾಪ, ಅದು ಶಾಪ ಅಲ್ಲ, ಅದು ನಿಜವಾಗಿ ವರವಾಗಿದೆ. ಹಾಗೆ ಭಕ್ತರಲ್ಲದವರಿಗೆ ಸಿಗುವಂತಹ ಅದು ಶಾಪ ಆಗಿದ್ರೆ ಬಹಳ ಕಷ್ಟ, ಅದು ವರವಾಗಿದ್ರೂ ಕೂಡ ಅದು ಕಷ್ಟವನ್ನೇ ತಂದು ಕೊಡ್ತದೆ. ಇನ್ನೊಂದು ರೀತಿಯಲ್ಲಿ ನೋಡುವುದಾದ್ರೆ ಭಕ್ತರಾದವರು ಕೊಡುವಂತಹ ಶಾಪ, ನಾರದ ಮುನಿಗಳು ಕುಬೇರನ ಮಕ್ಕಳಿಗೆ ಕೊಟ್ಟಂತಹ ಶಾಪ, ಅದು ಶಾಪವೇ ಆಗಿದ್ರೂ ಕೂಡ ಅದು ಅವರ ಉದ್ದೇಶ ಏನಿರ್ತದೆ ಅದು ಒಳಿತನ್ನ ಮಾಡುವುದೇ ಆಗಿರ್ತದೆ. ಆ ಒಂದು ನಳಕುಬೇರ ಮತ್ತೆ ಮಣಿಗ್ರೀವ ಶ್ರೀಕೃಷ್ಣನ ಅಥವಾ ನಂದ ಮಹಾರಾಜನ ಅಂಗಳದಲ್ಲಿ ಮರವಾಗಿ ಬೆಳೆದಿದ್ರು ಕೂಡ ಶ್ರೀಕೃಷ್ಣನ ದರ್ಶನವನ್ನ ಪಡೆದು ಅವರು ಮತ್ತೆ ಮುಕ್ತಿಯನ್ನ ಪಡೆದು ಭಗವಂತನ ಧಾಮಕ್ಕೆ ಹಿಂದಕ್ಕೆ ಹೋಗ್ತಾರೆ. ಈ ರೀತಿಯಾಗಿ ನಾವು ಈ ಶಾಪ ಅಥವಾ ವರವನ್ನ ಅರ್ಥ ಮಾಡಿಕೊಳ್ಳಬೇಕು. ಈ ವಿಚಾರವಾಗಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಗೌರಕಿಶೋರ ದಾಸ ಬಾಬಾಜಿ ಮಹಾರಾಜರ ಒಂದು ಉದಾಹರಣೆಯನ್ನ ಕೊಡ್ತಾರೆ. ಅವರು ತಮ್ಮ ಹತ್ತಿರಕ್ಕೆ ಬರ್ತಾ ಇದ್ದಂತಹ ಭೌತಿಕ ವಿಚಾರವಾದಿಗಳನ್ನ, ಜನರು ಅವರ ಹತ್ರ ಬರ್ತಾ ಇದ್ರು, ನಮಗೆ ಈ ಆಶೀರ್ವಾದವನ್ನ ಕೊಡಿ, ನನಗೆ ವ್ಯಾಪಾರದಲ್ಲಿ ಲಾಭವಾಗುವಂತೆ ಮಾಡಿ, ಆ ರೀತಿಯಾಗಿ ಅನೇಕ ವರಗಳನ್ನ ಪಡೆದುಕೊಳ್ಳಿಕ್ಕೆ ಅಥವಾ ಆಶೀರ್ವಾದವನ್ನ ಪಡೆದುಕೊಳ್ಳಿಕ್ಕೆ ಬರ್ತಾ ಇದ್ರು. ಆದ್ರೆ ಅವರು ಬರುವಂತಹದ್ದು ಗೌರಕಿಶೋರದಾಸ ಬಾಬಾಜಿ ಮಹಾರಾಜರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅವರು ಭೌತಿಕವಾದಂತಹ ಆಸೆಗಳನ್ನ ಇಟ್ಟುಕೊಂಡು ಬರ್ತಾ ಇದ್ದಾರೆ. ಹಾಗೆ ಇಲ್ಲಿ ಕೂಡ ಶಿವನು ಆ ದೇವತೆಗಳು ಭೌತಿಕ ವಿಚಾರವಾದಿಗಳಂತಹ ದೇವತೆಗಳ ಜೊತೆಗೆ ಇರಬೇಕಾಗಿಲ್ಲ. ಗೌರಕಿಶೋರದಾಸ ಬಾಬಾಜಿ ಮಹಾರಾಜ್ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ರು, ಶೌಚಾಲಯದ ಪಕ್ಕದಲ್ಲಿ ಕುಳಿತುಕೊಂಡು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳಿ ಜಪವನ್ನ ಮಾಡ್ತಾ ಇದ್ರು. ಆ ಶೌಚಾಲಯದ ಕೆಟ್ಟ ವಾಸನೆಗೆ ಅಲ್ಲಿಗೆ ಯಾರು ಕೂಡ ಬರ್ತಾ ಇರಲಿಲ್ಲ. ಈ ರೀತಿ ಆ ಒಂದು ಭೌತಿಕವಾದಿಗಳನ್ನ ಅವರು ದೂರ ಇಡ್ತಾ ಇದ್ರು. ಈ ಒಂದು ಶಾಪವು ಕೂಡ ಶಿವನಿಗೆ ಭೌತಿಕವಾದಿ ದೇವತೆಗಳಿಂದ ದೂರ ಇರಲಿಕ್ಕೆ ಒಂದು ಕಾರಣವಾಯಿತು. ಇದಿಷ್ಟು ನಡೀತಾ ಇರಬೇಕಾದ್ರೆ ಇಲ್ಲಿ ಶಿವನ ಒಂದು ಅನುಚರರು ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಇದು ಸಾಮಾನ್ಯ. ತನ್ನ ಸ್ವಾಮಿಗೆ ಯಾರಾದರೂ ಕೆಟ್ಟ ಮಾತುಗಳನ್ನ ಆಡಿದ್ರೆ ಸೇವಕನಾದವನು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುವಂಥದ್ದು ಬಹಳ ಸಾಮಾನ್ಯವಾದಂಥದ್ದು. ಹಾಗಾಗಿ ನಂದೀಶ್ವರನು
ದಕ್ಷನಿಗೆ ಮತ್ತೆ ಆತನ ಅನುಯಾಯಿಗಳಿಗೆ ಶಾಪವನ್ನ ಕೊಡ್ಲಿಕ್ಕೆ ಪ್ರಾರಂಭಿಸ್ತಾನೆ. ಹೀಗೆ ಶಾಪ ಮತ್ತೆ ಪ್ರತಿಶಾಪಗಳು ಪ್ರಾರಂಭವಾಗ್ತವೆ, ಒಬ್ರಿಗೊಬ್ರು ಶಾಪವನ್ನ ಕೊಟ್ಟುಕೊಳ್ಳುವಂತಹದ್ದು. ಇದು 19ನೇ ಶ್ಲೋಕದಿಂದ ನಾವು ಕಾಣಬಹುದು. ನಿಷಿಧ್ಯಮಾನಸ ಸದಸ್ಯ ಮುಖ್ಯೈ ದಕ್ಷೋ ಗಿರಿತ್ರಾಯ ವಿಸೃಜ್ಯ ಶಾಪಂ ತಸ್ಮಾದ್ವೇ ನಿಷ್ಕ್ರಮ್ಯ ವಿವೃದ್ಧಮನ್ಯೋ ಜಗಾಮ ಕೌರವ್ಯ ನಿಜಂ ನಿಕೇತನಂ. ಶಶಿಕುಮಾರ್ ಪ್ರಭು, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಭಾವಾತ್ಮಕ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಮೈತ್ರೇಯ ಮಹರ್ಷಿಗಳು ಮುಂದುವರಿಸಿದರು. ನನ್ನ ಪ್ರೀತಿಯ ವಿದುರನೇ, ಯಾಗ ಮಂಟಪದಲ್ಲಿದ್ದ ಎಲ್ಲರೂ ಪ್ರಾರ್ಥಿಸುತ್ತಿದ್ದರೂ ಅದಕ್ಕೆ ಕಿವಿಗೊಡದೆ ದಕ್ಷನು ಮಹಾಕ್ರೋಧದಿಂದ ಶಿವನನ್ನು ಶಪಿಸಿ ಸಭೆಯನ್ನು ತೊರೆದು ತನ್ನ ಮನೆಗೆ ಹೊರಟು ಹೋದನು. ಹರೇ ಕೃಷ್ಣ. ಹರೇ ಕೃಷ್ಣ. ಕ್ರೋಧ ಅನ್ನುವಂಥದ್ದು ಎಷ್ಟೊಂದು ಅನರ್ಥಕಾರಿ ಅಂತ ಹೇಳಿದ್ರೆ, ದಕ್ಷನು ಕೂಡ ಅವನು ಆ ಒಂದು ಬ್ರಹ್ಮನ ಅಧ್ಯಕ್ಷತೆಯಲ್ಲಿ ನಡೀತಾ ಇದ್ದಂತಹ ಯಜ್ಞ, ಅದಕ್ಕೆ ಆತನು ಗೌರವವನ್ನ ಕೊಡದೆ ಆ ಯಜ್ಞವನ್ನ ಅರ್ಧಕ್ಕೆ ಬಿಟ್ಟು ಹೊರಟು ಹೋದ. ಅನೇಕ ಮುನಿಶ್ರೇಷ್ಠರಿದ್ದಾರೆ, ಸಾಧು ಸಜ್ಜನರು ಎಲ್ಲರೂ ಇದ್ದಾರೆ, ಆದ್ರೂ ಕೂಡ ಅವನು ಆ ಒಂದು ಯಜ್ಞವನ್ನ ತ್ಯಜಿಸಿ ಹೊರಟು ಹೋದ ಅನ್ನುವಂಥದ್ದನ್ನ ಇಲ್ಲಿ ನಾವು ಕಾಣಬಹುದು. ಶ್ಲೋಕ 20. ಕ್ಷಮಿಸಿ, ಶ್ಲೋಕ 20. ವಿಜ್ಞಾಯ ಶಾಪಂ ಗಿರಿಶಾನುಗಾಗ್ರಣಿ ನಂದೀಶ್ವರೋ ರೋಷಕಷಾಯ ದೂಷಿತ ದಕ್ಷಾಯ ಶಾಪಂ ವಿಸಸರ್ಜ ದಾರುಣಂ ಏಚಾನ್ವಮೋದಂಸ್ತದವಾಚ್ಯತಾಂ ದ್ವಿಜ. ಚಂದ್ರಿಕಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಶಿವನಿಗೆ ಶಾಪ ಒದಗಿತೆಂದು ತಿಳಿದು ಅವನ ಪ್ರಮುಖ ಅನುಚರರಲ್ಲಿ ಒಬ್ಬನಾದ ನಂದೀಶ್ವರನಿಗೆ ಬಹಳ ಕ್ರೋಧ ಉಂಟಾಯಿತು. ಅವನ ಕಣ್ಣುಗಳು ಕೆಂಪಾದವು. ದಕ್ಷನು ಶಿವನಿಗೆ ಕ್ರೂರವಾದ ಮಾತುಗಳಿಂದ ಶಾಪ ಕೊಡುವುದನ್ನು ಸಹಿಸಿಕೊಂಡಿದ್ದ ಎಲ್ಲ ಬ್ರಾಹ್ಮಣರನ್ನು ಹಾಗೂ ದಕ್ಷನನ್ನು ಶಪಿಸಲು ನಂದೀಶ್ವರನು ಸಿದ್ಧನಾದನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ವೈಷ್ಣವ ಮತ್ತೆ ಶೈವರ ನಡುವೆ ನಡೆಯುವಂತಹ ಒಂದು ಭಿನ್ನಮತದ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ನೂತನವಾಗಿ, ಅಂದ್ರೆ ಹೊಸದಾಗಿ ಭಕ್ತರಾದವರು ಈ ರೀತಿಯಾಗಿ ಜಗಳ ಆಡುವುದನ್ನ ನಾವು ಕಾಣಬಹುದು. ಶಿವನಿಗೆ ದಕ್ಷನು ಶಾಪವನ್ನ ಕೊಡುವಂತಹ ಸಂದರ್ಭದಲ್ಲಿ ಅಲ್ಲಿ ಮೌನವಾಗಿದ್ದಂತಹ ಬ್ರಾಹ್ಮಣರಿಗೂ ಕೂಡ ದಕ್ಷನು, ಇಲ್ಲಿ ನಂದೀಶ್ವರನು ಶಾಪವನ್ನ ಕೊಡ್ತಾ ಯಾಕಂದ್ರೆ ಅಂತಹ ಬ್ರಾಹ್ಮಣರು ಶಿವನನ್ನ ಅಷ್ಟೊಂದು ಮೆಚ್ಚುತ್ತಾ ಇರಲಿಲ್ಲ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವರಲ್ಲಿದ್ದಂತಹ ಆ ಒಂದು ಅಜ್ಞಾನ. ಆದ್ರೆ ಇಲ್ಲಿ ನಂದೀಶ್ವರನಿಂದಲೂ ಮುಂದಕ್ಕೆ ತಪ್ಪು ನಡೀತದೆ. ಯಾಕಂದ್ರೆ ಶಿವನಿಗೆ ಶಾಪ ಕೊಟ್ಟಂತಹ ದಕ್ಷನಿಗೆ ಮಾತ್ರ ಶಾಪ ಕೊಡುವುದರ ಬದಲು ಅಲ್ಲಿ ನೆರೆದಿದ್ದಂತಹ ಸಮಸ್ತ ಬ್ರಾಹ್ಮಣರಿಗೂ ಆತನು ಶಾಪವನ್ನ ಕೊಡ್ತಾನೆ. ಇದು ನಂದೀಶ್ವರನಿಂದ ಉಂಟಾದಂತಹ ತಪ್ಪಾಗಿದೆ. ಇದಕ್ಕೆ ಮತ್ತೆ ಪ್ರತಿಶಾಪವಾಗಿ ಭೃಗು ಮುನಿಗಳು ಶಿವನ ಎಲ್ಲಾ ಅನುಚರರಿಗೂ ಕೂಡ ಶಾಪವನ್ನು ಕೊಡ್ತಾರೆ. ಹಾಗಾಗಿ ಯಾರೆಲ್ಲ ದಕ್ಷನ ಅನುಚರರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಂದೀಶ್ವರನು ಶಾಪವನ್ನು ಕೊಡ್ತಾನೆ. ಹಾಗೆ ಯಾರೆಲ್ಲ ಶಿವನ ಅನುಚರರೆಲ್ಲ ಇದ್ದಾರೋ ಅವರೆಲ್ಲರಿಗೂ ಕೂಡ ಭೃಗು ಮುನಿಗಳು ಶಾಪವನ್ನ ಕೊಡುವಂತಹದ್ದು. ಹೀಗೆ ಶಾಪ ಮತ್ತೆ ಪ್ರತಿಶಾಪಗಳು ನಡೆಯುತ್ತಾ ಇದೆ ಮುಂದಿನ ಶ್ಲೋಕದಿಂದ.
21ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ದಕ್ಷನ ಮೊದಲನೇ ಶಾಪ, ನಂದೀಶ್ವರನು ಕೊಟ್ಟಂತಹ ಮೊದಲನೇ ಶಾಪ ಅಂತ ಹೇಳಿದ್ರೆ, ಆ ಭಗವಂತನ ದಿವ್ಯ ಜ್ಞಾನ ಅಂತಹ ಒಂದು ಬ್ರಾಹ್ಮಣರಿಗೆ ಲಭಿಸದೇ ಇರಲಿ. ಬ್ರಾಹ್ಮಣರ ಮುಖ್ಯ ಕರ್ತವ್ಯ ಅಥವಾ ಲಕ್ಷಣ ಏನು ಅಂತ ಹೇಳಿದ್ರೆ ಬ್ರಹ್ಮಜಾನಾತಿ ಇತಿ ಬ್ರಾಹ್ಮಣ, ಅದುವೇ ನಿಮಗೆ ದೊರಕದೇ ಹೋಗ್ಲಿ ಅನ್ನುವಂತಹ ಒಂದು ಶಾಪವನ್ನ ನಂದೀಶ್ವರನು ಬ್ರಾಹ್ಮಣರಿಗೆ ಕೊಡ್ತಾ ಇದ್ದಾನೆ. ದಕ್ಷನನ್ನು ಬೆಂಬಲಿಸುವ ಯಾರೇ ಆಗಲಿ ಅವಿವೇಕದಿಂದ ತನ್ನನ್ನು ದೇಹದೊಂದಿಗೆ ಸಮೀಕರಿಸಿಕೊಳ್ಳುತ್ತಾನೆ. ಹಾಗಾಗಿ ದಕ್ಷನಿಗೆ ದಿವ್ಯ ಜ್ಞಾನ ಇಲ್ಲವಾದ್ದರಿಂದ ಅವನು ದಿವ್ಯ ಜ್ಞಾನದಿಂದ ವಂಚಿತನಾಗುತ್ತಾನೆ. ಅಂತಹ ಜನರು ಧಾರ್ಮಿಕ ಆಡಂಬರವನ್ನು ತೋರಿಸಿಕೊಳ್ಳುವ ಗೃಹಸ್ಥ ಜೀವನದಲ್ಲಿ ವ್ಯಕ್ತಿಯು ಲೌಕಿಕ ಸುಖ ಸಂತೋಷಗಳ ಕಡೆ ಆಕರ್ಷಿತನಾಗುತ್ತಾನೆ. ವೇದಗಳ ತೇಲಿಕೆಯ ವಿವರಣೆಯಿಂದ ಆಕರ್ಷಿತನಾಗುತ್ತಾನೆ. ಅವನ ಬುದ್ಧಿಶಕ್ತಿಯೆಲ್ಲ ಸೋರೆ ಹೋಗಿ ಕೊನೆಗೆ ಕಾಮ್ಯಕರ್ಮಗಳಿಗೆ ಅದೇ ಸರ್ವಸ್ವ ಅನ್ನುವ ರೀತಿಯಲ್ಲಿ ಬಂಧಿತನಾಗುತ್ತಾನೆ. ಇದೆಲ್ಲ ನಾವು ಈಗ ಪ್ರಸ್ತುತವಾದಂತಹ ಸಂದರ್ಭದಲ್ಲಿ ಈ ಕಲಿಯುಗದಲ್ಲಿಯೂ ಕೂಡ ಕಾಣ್ತಾ ಇದ್ದೇವೆ. ಯಾವ ರೀತಿಯಾಗಿ ಬ್ರಾಹ್ಮಣರು ತಮ್ಮ ಮುಖ್ಯ ಉದ್ದೇಶವನ್ನ ಕಡೆಗಣಿಸಿ ಕೇವಲ ಜೀವನ ಉಪಯೋಗಕ್ಕೋಸ್ಕರ ಕರ್ಮಕಾಂಡೀಯ ವಿಷಯಗಳಲ್ಲಿ ತೊಡಗಿಕೊಳ್ಳುತ್ತಾರೆ ಮತ್ತು ಅಂತಿಮ ಲಕ್ಷ್ಯವಾದಂತಹ ಆ ಒಂದು ಆತ್ಮಜ್ಞಾನವನ್ನ ತಾವು ಮರೆತು ಇತರರಿಗೆ ತಿಳಿಸುವಂತಹ ತಮ್ಮ ಕರ್ತವ್ಯವನ್ನು ಮರೆತು ಜೀವನವನ್ನ ನಡೆಸ್ತಾ ಇದ್ದಾರೆ. ಅವರಿಗೆ ಊರ್ಧ್ವಲೋಕಗಳಿಗೆ, ಸ್ವರ್ಗಲೋಕಕ್ಕೆ ಹೋಗುವುದು ಅಥವಾ ಈ ಪ್ರಪಂಚದಲ್ಲಿಯೇ ತಮ್ಮ ಜೀವನವನ್ನ ಹೇಗೆ ಉತ್ತಮ ಮಾಡಿಕೊಳ್ಳುವಂತಹದ್ದು, ಈ ವಿಚಾರಗಳಲ್ಲಿ ಆಸಕ್ತಿಯೇ ವಿನಃ ಪಾರಮಾರ್ಥಿಕವಾದಂತಹ ವಿಚಾರಗಳಲ್ಲಿ ಅವರಿಗೆ ಆಸಕ್ತಿಯು ಕಡಿಮೆಯಾಗ್ತಾ ಇದೆ ಅಥವಾ ಅವರು ಮರೆತು ಬಿಟ್ಟಿದ್ದಾರೆ. ದಕ್ಷ ಅಂತ ಹೇಳಿದ್ರೆ ಎಕ್ಸ್ಪರ್ಟ್ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಇಲ್ಲಿ ದಕ್ಷ ಯಾವುದರಲ್ಲಿ ದಕ್ಷನಾಗಿದ್ದಾನೆ? ಭೌತಿಕ ವಿಚಾರಗಳಲ್ಲಿ ಆತನು ದಕ್ಷನಾಗಿದ್ದಾನೆ, ಆಧ್ಯಾತ್ಮಿಕ ವಿಚಾರಗಳಲ್ಲಿ ಅಲ್ಲ. ದೇಹವೇ ಸರ್ವಸ್ವವೆಂದು ಪರಿಗಣಿಸಿದ್ದಾನೆ. ವಿಷ್ಣುಪಾದ ಅಥವಾ ವಿಷ್ಣುಗತಿಯನ್ನು ಮರೆತು ಕೇವಲ ಲೈಂಗಿಕ ಸುಖಕ್ಕೆ ಅಂಟಿಕೊಂಡಿದ್ದಾನೆ. ಹಾಗಾಗಿಯೇ ಅವನಿಗೆ ಸದ್ಯದಲ್ಲಿಯೇ ಆಡಿನ ತಲೆಯು ಬರಲಿ, ಆಡಿನ ಮುಖವನ್ನು ಅವನು ಪಡೆಯಲಿ ಅನ್ನುವಂತಹ ಶಾಪವನ್ನ ಇಲ್ಲಿ ನಂದೀಶ್ವರನು ದಕ್ಷನಿಗೆ ಕೊಡ್ತಾ ಇದ್ದಾನೆ. ಈ ರೀತಿ ಲೌಕಿಕವಾದಂತಹ ವಿದ್ಯೆಯನ್ನ, ಬುದ್ಧಿಯನ್ನ ಬೆಳೆಸಿಕೊಂಡಂತಹ ಜಡವಾಗಿರುವಂತಹ ಕಾಮ್ಯಕರ್ಮಗಳಲ್ಲಿ ತೊಡಗಿರುವಂತಹ ಬ್ರಾಹ್ಮಣರು ಅವರು ಶಿವನನ್ನ ಅಪಮಾನಿಸಿದ್ದಾರೆ. ಜನನ ಮರಣಗಳ ಚಕ್ರದಿಂದ ಅವರು ಬಿಡುಗಡೆಯನ್ನ ಹೊಂದಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದು 26ನೇ ಶ್ಲೋಕದವರೆಗೆ ಈ ರೀತಿ ಅನೇಕ ಶಾಪಗಳನ್ನ, ಮುಖ್ಯವಾಗಿ ಬ್ರಾಹ್ಮಣರಿಗೆ ಶಾಪವನ್ನ ಕೊಡಲಾಗಿದೆ, ದಕ್ಷನಿಗೂ ಕೂಡ ಶಾಪವನ್ನ ಕೊಡಲಾಗಿದೆ. ಕಾಮ್ಯಕರ್ಮಗಳಿಗೆ ಬ್ರಾಹ್ಮಣರು ಅಂಟಿಕೊಳ್ಳುತ್ತಾರೆ. ಇದನ್ನೆಲ್ಲ ನಾವು ಕಲಿಯುಗದಲ್ಲಿಯೂ ಕೂಡ ಕಾಣಲಿಕ್ಕೆ ಸಾಧ್ಯ. ಆದ್ರೆ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ, ಯಾರಾದ್ರೂ ಸೂಕ್ತವಾದಂತಹ ಗುರುವಿನ ಉಪದೇಶವನ್ನು ಪಡೆದು ಅದಕ್ಕೆ ಸರಿಯಾಗಿ ಬ್ರಾಹ್ಮಣನಾಗ್ಲಿಕ್ಕೆ ಪ್ರಯತ್ನವನ್ನ ಪಟ್ರೆ ಅವರು ಅಂತಹವರನ್ನ ಸಮಾಜವು ಆಕ್ಷೇಪಿಸ್ತದೆ. ಹೇಗೆ ಅಂದ್ರೆ, ಇದು ಚೈತನ್ಯ ಮಹಾಪ್ರಭುಗಳ ಸಂದರ್ಭದಲ್ಲಿಯೂ ಕೂಡ ನಾವು ಕಾಣಬಹುದು. ಯಾರೆಲ್ಲ ಹರೇ ಕೃಷ್ಣ ಮಂತ್ರವನ್ನ ಜಪಿಸ್ಲಿಕ್ಕೆ ಪ್ರಾರಂಭಿಸಿದ್ರೋ ಸಾಮಾನ್ಯರಿಗೂ ಕೂಡ ಚೈತನ್ಯ ಮಹಾಪ್ರಭುಗಳು ಮಹಾಮಂತ್ರವನ್ನ ಹಂಚಿದ್ರು. ಆಗಿನ ಬ್ರಾಹ್ಮಣರೆಲ್ಲರೂ ಕೂಡ ಅದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ. ಅದು ಹೇಗೆ ನೀವು ಎಲ್ಲರಿಗೂ ಕೂಡ ಇದನ್ನ ಹಂಚ್ತೀರಾ? ಅದು ಅರ್ಹತೆಯನ್ನ ಪಡೆದವರಿಗೆ ಮಾತ್ರ ಕೊಡಬೇಕು, ಅದಕ್ಕೆ ನಮ್ಮ ಒಂದು ಅನುಮತಿಯನ್ನ ಪಡಿಬೇಕು. ಈ ರೀತಿ ಬ್ರಾಹ್ಮಣರು ಅದಕ್ಕೆಲ್ಲ ಒಂದು ರೀತಿಯಾದಂತಹ ನಿಯಮಗಳನ್ನ ರೂಪಿಸುವ ಮುಖಾಂತರ ಭಗವಂತನ ನಾಮವು ಎಲ್ಲರಿಗೂ ದೊರಕದೇ ಇರುವಂತೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ವಿರೋಧವನ್ನ ವ್ಯಕ್ತಪಡಿಸಿ ಸರಿಯಾದಂತಹ ಉತ್ತರವನ್ನು ಕೂಡ ಅವರು ನೀಡಿದ್ದಾರೆ. ಈಗ ನಂದೀಶ್ವರನು ಬ್ರಾಹ್ಮಣರಿಗೆಲ್ಲ ಶಾಪವನ್ನ ಕೊಟ್ಟದ್ದನ್ನ ಕಂಡಂತಹ ಭೃಗು ಮಹರ್ಷಿಗಳು ಅಲ್ಲಿದ್ದಂತಹ ಶಿವನ ಅನುಚರರು ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಶಾಪವನ್ನ ಕೊಡ್ಲಿಕ್ಕೆ ಪ್ರಾರಂಭಿಸ್ತಾರೆ 27ನೇ ಶ್ಲೋಕದಿಂದ. ಹೀಗೆ ನಂದೀಶ್ವರನು ಆನುವಂಶಿಕ ಬ್ರಾಹ್ಮಣ ಸಮುದಾಯವನ್ನೆಲ್ಲ ಶಪಿಸಿದ್ದನ್ನು ನೋಡಿ ಅದಕ್ಕೆ ಪ್ರತಿಕ್ರಿಯೆ ರೂಪದಲ್ಲಿ ಭೃಗು ಮಹರ್ಷಿಯು ಶಿವನ ಅನುಚರರಿಗೆ ಬಹು ಕಠೋರವಾದಂತಹ ಬ್ರಹ್ಮಶಾಪವನ್ನ ಇತ್ತನು. ಬ್ರಹ್ಮದಂಡಂ ದುರತ್ಯಯಂ ಅಂತ ಹೇಳ್ತಾರೆ. ದುರತ್ಯಯ
ಅಂತ ಹೇಳಿದ್ರೆ ಯಾವುದು ದಾಟ್ಲಿಕ್ಕೆ ಸಾಧ್ಯ ಇಲ್ಲವೋ, ಅಸಾಧ್ಯವಾಗಿದೆಯೋ ಅದನ್ನ ದುರತ್ಯಯ ಅಂತ ಹೇಳ್ತಾರೆ. ದೈವಿ ಏಷ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತೇಳಿ 7ನೇ ಅಧ್ಯಾಯದ 14ನೇ ಶ್ಲೋಕದಲ್ಲಿ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ಅಂದ್ರೆ ಅದು ದಾಟ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಬ್ರಾಹ್ಮಣ ಶಾಪವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಬ್ರಹ್ಮದಂಡ, ಬ್ರಾಹ್ಮಣನನ್ನ ಶಿಕ್ಷಿಸುವಂತಹದ್ದು, ದುರತ್ಯಯ, ದುಸ್ತರವಾದಂತಹದ್ದು. ಯಾವ ರೀತಿಯಾದಂತಹ ಶಾಪವನ್ನ ಕೊಡ್ತಾ ಇದ್ದಾರೆ? ಭವವ್ರತಧರಾ ಯೇ ಚ ತಾನ್ ಸಮನುವ್ರತ ಪಾಖಂಡೀನಸ್ತೆ ಭವಂತು ಸಚ್ಚಾಸ್ತ್ರ ಪರಿಪಂಥಿನಃ. ಗಾಯತ್ರಿ ಮಾತಾಜಿ 28ನೇ ಶ್ಲೋಕದ ಅನುವಾದ ಓದಿ. ಹರೇ ಕೃಷ್ಣ ಪ್ರಭು. ಎಸ್ 28 ಪ್ರಭುಜಿ. ಹೌದೌದು 28. ಹರೇ ಕೃಷ್ಣ. ಅನುವಾದ: ಯಾರು ಶಿವನನ್ನು ಮೆಚ್ಚಿಸುವ ವ್ರತವನ್ನು ಧರಿಸುವನೋ ಅಥವಾ ಅಂತಹ ತತ್ವಗಳನ್ನು ಅನುಸರಿಸುವನೋ ಅವನು ಖಂಡಿತವಾಗಿಯೂ ನಾಸ್ತಿಕನಾಗುತ್ತಾನೆ ಮತ್ತು ದಿವ್ಯವಾದ ಶಾಸ್ತ್ರ ದೇಶಗಳಿಂದ ವಂಚಿತನಾಗುತ್ತಾನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಯಾರು ಶಿವನನ್ನ ಮೆಚ್ಚಿಸ್ಲಿಕ್ಕೆ ಪ್ರಯತ್ನಿಸ್ತಾನೆ ಅಥವಾ ಶಿವನನ್ನೇ ಪರಮ ಗುರಿ ಅಂತ ಹೇಳಿ ಪಡೀತಾನೋ, ಅಂದ್ಕೊಳ್ತಾನೋ, ಅವನು ನಾಸ್ತಿಕನಾಗ್ತಾನೆ. ಇಲ್ಲಿ ನಾಸ್ತಿಕ ಅಂತ ಹೇಳಿದ್ರೆ ಅರ್ಥ ಏನು? ಯಾರು ವೇದಶಾಸ್ತ್ರಗಳಲ್ಲಿ ನಂಬಿಕೆಯನ್ನ ಇಟ್ಟುಕೊಂಡಿರುವುದಿಲ್ವೋ ಅವರನ್ನ ನಾಸ್ತಿಕರು ಅಂತ ಹೇಳಿ ಕರೆಯಲಾಗಿದೆ. ಬುದ್ಧನ ಯಾರು ಅನುಯಾಯಿಗಳಿದ್ದಾರೆ ಅವರನ್ನು ಕೂಡ ನಾಸ್ತಿಕರು ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಬುದ್ಧನು ಕೂಡ ವೇದದ ಒಂದು ಶಾಸ್ತ್ರವನ್ನ ಅಥವಾ ಪ್ರಮಾಣವನ್ನ ತಿರಸ್ಕರಿಸಿದ್ದಾನೆ. ಅದಕ್ಕೆ ಅವರದ್ದೇ ಆದಂತಹ ಉದ್ದೇಶ ಇದೆ. ಆದ್ರೆ ವೇದಗಳನ್ನ ತಿರಸ್ಕರಿಸಿದ್ದ ಕಾರಣಕ್ಕಾಗಿ ಆ ಒಂದು ಬುದ್ಧನ ಅನುಯಾಯಿಗಳನ್ನು ಕೂಡ ಇಲ್ಲಿ ನಾಸ್ತಿಕರು ಅಂತ ಹೇಳಿ ಕರೀತಾರೆ. ಹಾಗೂ ಶಿವನನ್ನ ಅನುಕರಣೆ ಮಾಡುವಂತಹದ್ದು. ಶಿವನು ವಿಷದ ಸಾಗರವನ್ನೇ ಕುಡಿದಿದ್ದಾನೆ. ಹಾಗಾಗಿ ಶಿವನ ಭಕ್ತರು ಏನು ಮಾಡ್ತಾರೆ? ಗಾಂಜಾ ಮೊದಲಾದ ಮಾದಕ ಪದಾರ್ಥಗಳನ್ನು ಸೇವಿಸ್ತಾರೆ. ಈ ರೀತಿಯಾಗಿ ಅವರು ಶಿವನನ್ನ ಅನುಕರಣೆ ಮಾಡ್ತಾರೆ. ಆದರೆ ಶಿವನ ತತ್ವವನ್ನ ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ, ಸತ್ಶಾಸ್ತ್ರವನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅದಕ್ಕೆ ವಿರುದ್ಧವಾದಂತಹ ಅಸತ್ಶಾಸ್ತ್ರವನ್ನ ಅವರು ಅನುಸರಿಸ್ತಾರೆ. ನಷ್ಟಶುಚೌ ಮೂಢಧಿಯೋ ಜಟಾ ಭಸ್ಮಸ್ತಿ ಧಾರಿಣ ವಿಶಂತೋ ಶಿವ ದೀಕ್ಷಾಯಾಂ ಯತ್ರ ದೈವಂ ಸುರಾಸವಂ. ಶೋಭಯನ್ ಮಾತಾಜಿ 29. ಶಿವನನ್ನು ಆರಾಧಿಸುವ ವ್ರತ ತೊಟ್ಟವರು ಎಷ್ಟು ಮೂರ್ಖರೆಂದರೆ ಅವರು ತಲೆಯ ಮೇಲೆ ಉದ್ದವಾದ ಜಟೆಗಳನ್ನು ಬೆಳೆಸಿಕೊಂಡು ಅವನನ್ನು ಅನುಕರಿಸಿರುತ್ತಾರೆ. ಶಿವನ ಆರಾಧನೆಯ ದೀಕ್ಷೆ ಪಡೆದಾಗ ಸುರೆ, ಮಾಂಸ ಮತ್ತಿತರ ಅಂತಹವೇ ವಸ್ತುಗಳನ್ನು ಸೇವಿಸುವುದನ್ನು ಹೆಚ್ಚಾಗಿ ಬಯಸುತ್ತಾರೆ. ಹರೇ ಕೃಷ್ಣ. ಇದು ಶಿವನ ಎಲ್ಲ ಅನುಚರರಿಗೆ ಇಲ್ಲಿ ಭೃಗು ಮಹರ್ಷಿಗಳು ಕೊಡುವಂತಹ ಶಾಪವಾಗಿದೆ. ಬ್ರಹ್ಮಚ ಬ್ರಾಹ್ಮಣಶ್ಚೈವ ಯದ್ಯೂಯಂ ಪರಿನಿಂದತ ಸೇತುಂ ವಿಧಾರಣಂ ಪುಂಸಾ ಮತ ಪಾಖಂಡಮಾಶ್ರಿತ. ನೀನು ವೇದಗಳನ್ನು, ವೈದಿಕ ತತ್ವಗಳನ್ನು ಪಾಲಿಸುವ ಬ್ರಾಹ್ಮಣರನ್ನು ನಿಂದಿಸಿದ್ಯಾದ್ದರಿಂದ ನೀನು ಈಗಾಗಲೇ ನಾಸ್ತಿಕ ಸಿದ್ಧಾಂತಕ್ಕೆ ಶರಣಾಗಿ ಬಿಟ್ಟಿದ್ದೀಯೆ ಎಂಬುದು ತಿಳಿಯುತ್ತದೆ. ಯಾರು 2 ರೀತಿಯಾದಂತಹ ನಾಸ್ತಿಕರು, ಪಾಷಂಡಿಗಳು ಅಥವಾ ಪಾಖಂಡಿಗಳು ಅಂತ ಹೇಳಿ ಹೇಳ್ತಾರೆ. ಮೊದಲನೆಯದ್ದು ವೇದಗಳನ್ನ ಅನುಸರಿಸದೇ ಇರುವಂತಹವರು ಅಥವಾ ವೇದಗಳನ್ನು ಒಪ್ಪದೇ ಇರುವವರು ನಾಸ್ತಿಕರು. ಇನ್ನೊಂದು ಪಾಷಂಡಿ ಅಂತ ಹೇಳಿದ್ರೆ ಯಸ್ತು ನಾರಾಯಣಂ ದೇವಂ ಬ್ರಹ್ಮರುದ್ರಾದಿ ದೇವತೆ ಸಮತ್ವೇನ ವೀಕ್ಷಿತ ಸಾ ಪಾಷಂಡಿ ಭವೇದ್ರುವಂ ಅಂತ ಹೇಳಿದ್ರೆ, ಯಾರು ವಿಷ್ಣುವಿನ ಒಂದು ಸ್ಥಾನವನ್ನ ಅರ್ಥ ಮಾಡಿಕೊಳ್ಳದೆ ಎಲ್ಲ ದೇವತೆಗಳು ಕೂಡ ಸಮಾನ ಅಂತ ಹೇಳಿ ತಿಳಿದುಕೊಳ್ಳುತ್ತಾರೆ, ಎಲ್ಲರೂ ಆ ಒಂದು ವಿಷ್ಣುವಿನ ಮಹತ್ವತೆಯನ್ನ ಅರ್ಥ ಮಾಡಿಕೊಳ್ಳದೆ ಸಾಮಾನ್ಯ ದೇವತೆಗಳಿಗೂ ಕೂಡ ವಿಷ್ಣುವಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿ ಯಾರು ತಿಳ್ಕೊಳ್ತಾರೋ ಅಂತಹವರನ್ನು ಕೂಡ ಪಾಷಂಡಿಗಳು ಅಂತ ಹೇಳಿ ಕರೆದಿದ್ದಾರೆ. ಇದನ್ನು ನಾವು ನಾಮಪರಾಧದಲ್ಲಿಯೂ ಕೂಡ ಹೇಳ್ತಾರೆ. ಯಾರು ಭಗವಂತನ ನಾಮವನ್ನ ಇದರ ದೇವತೆಗಳಿಗೆ ಸಮಾನ ಅಂತ ಹೇಳಿ ತಿಳ್ಕೊಳ್ತಾರೆ, ಅದು ಕೂಡ ಆ ಭಗವಂತನ ನಾಮಕ್ಕೆ ಮಾಡುವಂತಹ ಒಂದು ಅಪರಾಧವಾಗಿದೆ. ಏಷ ಏವ ಹಿ ಲೋಕಾನಾಂ ಶಿವ ಪಂಥಾ ಸನಾತನ ಯಂ ಪೂರ್ವೇ ಚಾನುಸಂತಸ್ಥುರ್ಯತ್ ಪ್ರಮಾಣಂ ಜನಾರ್ದನಃ.
ಗಾಯತ್ರಿ ಮಾತಾಜಿ ಹರೇ ಕೃಷ್ಣ. 31. ಹರೇ ಕೃಷ್ಣ ಪ್ರಭು. Yes, ಮಾತಾ. ಅನುವಾದ. ವೇದಗಳು ಮಾನವ ನಾಗರಿಕತೆಯ ಮಂಗಳಕರ ಪ್ರಗತಿಗೆ ನಿತ್ಯವೂ ನಿಯಂತ್ರಕವೂ ಆದ ತತ್ವಗಳನ್ನು ಒದಗಿಸುತ್ತವೆ. ಅವುಗಳನ್ನು ಹಿಂದಿನ ಕಾಲದಲ್ಲಿ ಕಡ್ಡಾಯವಾಗಿ ಪಾಲಿಸಲಾಗುತ್ತಿತ್ತು. ದೇವೋತ್ತಮ ಪರಮಪುರುಷನೇ ಈ ತತ್ವದ ಬಲವಾದ ಪ್ರಮಾಣವಾಗಿದ್ದಾನೆ. ಅವನನ್ನು ಜನಾರ್ದನ ಸಮಸ್ತ ಜೀವಿಗಳ ಹಿತವನ್ನು ಬಯಸುವವನು ಎಂದು ಕರೆಯುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಶಿವನಿಂದಲೇ ಒಂದು ಪಂಥ ಬಂದಿದೆ, ಅದನ್ನ ರುದ್ರ ಸಂಪ್ರದಾಯ ಅಂತ ಹೇಳ್ತಾರೆ. ಶಿವನ ಒಂದು ಬೋಧನೆಯ ಅನುಸಾರವಾಗಿ ಬಂದಿರುವಂತಹ ವೈಷ್ಣವ ಪರಂಪರೆ ರುದ್ರ ಸಂಪ್ರದಾಯ ಅಂತ ಹೇಳ್ತಾರೆ. ಅದರಲ್ಲಿ ವಿಷ್ಣು ಸ್ವಾಮಿ ಮುಖ್ಯವಾದಂತಹ ಆಚಾರ್ಯರಾಗಿದ್ದಾರೆ. ಇದು ಅಧಿಕೃತವಾದಂತಹ ಒಂದು ಸಂಪ್ರದಾಯವಾಗಿದೆ. ಹಾಗಾಗಿ ಶಿವನನ್ನ ನಾವು ಮಹಾವೈಷ್ಣವ ಅಂತ ಹೇಳಿ ಅರ್ಥ ಮಾಡಿಕೊಳ್ಬೇಕು. ವೈಷ್ಣವಾನ ಯಥಾ ಶಂಭು. ಸಾಧು ಜನರ ಪರಿಶುದ್ಧ ಪರಮೋನ್ನತ ಪಥ ಆದಂತಹ ವೈದಿಕ ತತ್ವಗಳನ್ನು ಹೀಯಾಳಿಸುವುದರಿಂದ ಭೂತಪತಿ ಶಿವನ ಅನುಚರರಾದ ನೀವು ನಾಸ್ತಿಕತೆಯ ಸ್ಥಿತಿಗೆ ಪತನ ಹೊಂದುವುದರಲ್ಲಿ ಸಂದೇಹವೇ ಇಲ್ಲ. ನೀವೆಲ್ಲ ನಾಸ್ತಿಕರಾಗಿ ಹೋಗಿ ಅಂತ ಹೇಳಿ ಹೀಗೆ ಅನೇಕ ಶಾಪ ಮತ್ತೆ ಪ್ರತಿಶಾಪಗಳು ನಡೀತಾ ಇರಬೇಕಾದ್ರೆ ಇನ್ನು ನಾನು ಇಲ್ಲಿ ಇದ್ರೆ ಇವರು ಇನ್ನೂ ಜಾಸ್ತಿ ಜಗಳ ಮಾಡ್ತಾರೆ ಅಂತ ಹೇಳಿ ಶಿವನು ಅರ್ಥ ಮಾಡಿಕೊಳ್ತಾನೆ. ಹಾಗಾಗಿ ನಂದೀಶ್ವರನು ಶಾಪ ಕೊಡುವುದನ್ನು ಮತ್ತೊಂದು ಕಡೆಯಿಂದ ಭೃಗುಮುನಿಗಳು ಶಾಪ ಕೊಡುವುದನ್ನು ಎಲ್ಲವನ್ನು ಕೂಡ ನಿಲ್ಲಿಸಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಶಿವನು ಆ ಒಂದು ಸ್ಥಾನವನ್ನ ಬಿಟ್ಟು ಹೊರಟು ಹೋಗ್ತಾನೆ. ಶಿವನ ಅನುಚರರು ಹಾಗೂ ದಕ್ಷ ಭೃಗುಮುನಿಯ ಪಕ್ಷದವರು ಶಾಪ ಪ್ರತಿಶಾಪದಲ್ಲಿ ನಿರತರಾಗಿದ್ದಾಗ ಶಿವನು ಬಹಳ ಖಿನ್ನನಾದನು. ಏನು ಮಾತನಾಡದೆ ತನ್ನ ಅನುಚರರೊಂದಿಗೆ ಯಾಗ ಮಂಟಪವನ್ನು ಬಿಟ್ಟು ಹೊರಟು ಹೋದನು. ಶಿವನು ಅಲ್ಲಿಂದ ಹೊರಟು ಹೋದ್ರೆ ಶಿವನ ಅನುಚರರು ಅವನ ಹಿಂದೆ ಹೊರಟು ಹೋಗ್ತಾರೆ. ಹಾಗಾಗಿ ಅಲ್ಲಿ ಅವರ ಜಗಳ ನಿಂತು ಹೋಗ್ತದೆ ಅನ್ನುವಂತಹ ಉದ್ದೇಶಕ್ಕಾಗಿ ಶಿವನು ಆ ಸ್ಥಾನವನ್ನು ಬಿಟ್ಟು ಹೊರಟು ಹೋಗ್ತಾನೆ. ಈಗ ಅಲ್ಲಿ ದಕ್ಷನೂ ಹೊರಟು ಹೋಗಿದ್ದಾನೆ, ಶಿವನು ಕೂಡ ಹೊರಟು ಹೋಗಿದ್ದಾನೆ. ಆದ್ರೆ ಅಲ್ಲಿ ನೆರೆದಿದ್ದಂತಹ ಇತರ ಎಲ್ಲ ಪ್ರಜಾಪತಿಗಳು ಸೇರಿ ಆ ಒಂದು ಮಹಾಯಾಗವನ್ನ ಸಂಪೂರ್ಣಗೊಳಿಸ್ತಾರೆ. ದೇವೋತ್ತಮ ಪರಮಪುರುಷನನ್ನ ಪ್ರಸನ್ನಗೊಳಿಸುವಂತಹದ್ದು ಮತ್ತು ಲೋಕ ಕಲ್ಯಾಣಾರ್ಥ ಉದ್ದೇಶಕ್ಕಾಗಿ ಆ ಒಂದು ಯಜ್ಞವನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲ ಆ ಒಂದು ಯಜ್ಞವನ್ನ ಮುಗಿಸಿದ ನಂತರ ಗಂಗಾಯಮನ ನದಿಯಲ್ಲಿ ಸಂಗಮದಲ್ಲಿ ಸ್ನಾನವನ್ನ ಮಾಡಿ ಅವಭೃತ ಸ್ನಾನ ಅಂತ ಹೇಳಿ ಅದನ್ನು ಕರೀತಾರೆ. ಹೀಗೆ ಆ ಹೃದಯ ಪರಿಶುದ್ಧಿಯನ್ನು ಗಳಿಸಿದವರಾಗಿ ತಮ್ಮ ತಮ್ಮ ಸ್ಥಳಗಳಿಗೆ ಹಿಂದಿರುಗಿದರು. ಈ ರೀತಿ ಯಜ್ಞವು ಸಮಾಪ್ತಿಯಾಯಿತು. ಈ ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞನ ಹೇಳಿದ್ದಾರೆ. ಯಜ್ಞೈ ಸಂಕೀರ್ತನ ಪ್ರಾಯ ಯಜಂತೀಹಿ ಸುಮೇಧಸಃ ಕೃಷ್ಣವರ್ಣಂ ತುಷ ಅಕೃಷ್ಣಂ ಸಾಂಗೋಪಾಂಗಾಸ್ರ ಪಾರ್ಷದಂ. ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರುವಂತಹ ಏನು ಸಂಕೀರ್ತನ ಯಜ್ಞ ಇದೆ ಅದನ್ನ ಈ ಕಲಿಯುಗದಲ್ಲಿ ನಾವು ಮಾಡಬೇಕು. ಅದರಿಂದ ನಾವು ನಮ್ಮ ಜೀವನದ ಈ ಒಂದು ಮುಖ್ಯವಾದಂತಹ ಉದ್ದೇಶ ಭಗವದ್ಧಾಮಕ್ಕೆ ಹೋಗುವುದೇನಿದೆ ಅದನ್ನ ಪಡೆಯಲಿಕ್ಕೆ ಗಳಿಸಲಿಕ್ಕೆ ಸಾಧ್ಯ ಇದೆ ಅನ್ನುವುದನ್ನ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ವಿವರವಾಗಿ ತಿಳಿಸ್ತಾ ಇದ್ದಾರೆ. ಅದರಿಂದ ನಾವೆಲ್ಲರೂ ಕೂಡ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಈ ಒಂದು ಸಂಕೀರ್ತನೆಯನ್ನ ಪ್ರತಿನಿತ್ಯವೂ ಕೂಡ ಮಾಡಬೇಕು. ಇದು ಈ ಒಂದು ಅಧ್ಯಾಯದ ತಾತ್ಪರ್ಯ. ಇನ್ನು ಮುಂದಕ್ಕೆ ಇದು ಈ ಜಗಳ ಹೇಗೆ ಮುಂದುವರಿಯಿತು, ಸತಿಯು ಯಾಕೆ ಶರೀರವನ್ನ ತ್ಯಾಗ ಮಾಡಬೇಕಾಯಿತು ಇತ್ಯಾದಿ ವಿಚಾರಗಳನ್ನ ಮುಂದಿನ ಅಧ್ಯಾಯಗಳಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಹೇಗೆ ದಕ್ಷನು ಇನ್ನೊಂದು ಯಜ್ಞವನ್ನ ಪ್ರಾರಂಭ ಮಾಡ್ತಾನೆ, ಆ ಯಜ್ಞದ ಮುಖಾಂತರವಾಗಿ ಸತಿ ಅಲ್ಲಿ ಹೋದಾಗ ಶಿವನಿಗೆ ಅವಮಾನವಾಗಿರುವುದನ್ನು ಕಾಣ್ತಾಳೆ. ಯಾಕಂದ್ರೆ ಸತಿ ಇಲ್ಲಿವರೆಗೆ ಏನನ್ನು ಕಾಣಲಿಲ್ಲ. ಸತಿಗೆ ಇನ್ನು ಶಿವನು ವಿವರಿಸಬೇಕಷ್ಟೆ ಅಥವಾ ಆದ್ರೆ ಇನ್ನು ಮುಂದಿನ ಯಜ್ಞಗಳಲ್ಲಿ ನೇರವಾಗಿ ಸತಿಯು ಎಲ್ಲವನ್ನು ಕೂಡ ತಾನೇ ವೀಕ್ಷಿಸಿದ ಕಾರಣಕ್ಕಾಗಿ ಅವಳಿಗೆ ಬಹಳ ಬೇಸರವಾಗ್ತದೆ. ಹಾಗಾಗಿ ಆಕೆ ಕೊನೆಗೆ ಏನು ಹೇಳುತ್ತಾಳೆ ಅಂತ ಹೇಳಿದ್ರೆ, ಸತಿಯು ಶಿವನ ಮಡದಿ ಆದ್ದರಿಂದಾಗಿ ದಕ್ಷನು ಆತನನ್ನ ದ್ವೇಷಿಸ್ತಾ ಇರುವಂತಹದ್ದು ಅಥವಾ ತನ್ನ ಅಳಿಯ ಅಂತ ಹೇಳುವಂತಹ ಕಾರಣಕ್ಕಾಗಿ. ಅಂದ್ರೆ ಈ ಸಂಬಂಧ ಸತಿಯ ಮುಖಾಂತರವಾಗಿ ಬಂದಿದೆ. ಹಾಗಾಗಿ ಈ ಶರೀರದಿಂದ ಆ ಒಂದು ಸಂಬಂಧ ಇರುವುದರಿಂದ ಆ ಶರೀರವನ್ನೇ ನಾನು ತ್ಯಾಗ ಮಾಡ್ತೇನೆ ಅನ್ನುವಂತಹ ಮಾತನ್ನ ಹೇಳಿ ಸತಿಯು ಶರೀರವನ್ನ ತ್ಯಾಗ ಮಾಡ್ತಾಳೆ. ಇಲ್ಲಿಗೆ ಈ ಒಂದು ಅಧ್ಯಾಯವನ್ನ ನಾವು
ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಿದ್ದೇವೆ. ಇವತ್ತು ಏನೆಲ್ಲ ನಾವು ನೋಡಿದ್ದೇವೆ ಅಂತ ಹೇಳಿದ್ರೆ, ಶಿವ ಮತ್ತೆ ದಕ್ಷರ ನಡುವೆ ನಡೆದಂತಹ ಒಂದು ಮನಸ್ತಾಪ, ಅಲ್ಲಿ ಬ್ರಹ್ಮ ಮತ್ತೆ ಬ್ರಹ್ಮನ ಒಂದು ಉಪಸ್ಥಿತಿ ಇತ್ತು. ಸತಿಯ ಬಗ್ಗೆ ನಾವು ಮುಂದಕ್ಕೆ ತಿಳಿದುಕೊಳ್ಳಿಕ್ಕಿದ್ದೇವೆ. ನಂದೀಶ್ವರ ಮತ್ತೆ ಭೃಗುಮುನಿಗಳು ಹೇಗೆ ಪರಸ್ಪರ ಶಾಪ ಪ್ರತಿಶಾಪವನ್ನ ಕೊಟ್ಟುಕೊಂಡ್ರು ಅನ್ನೋದನ್ನು ನಾವು ನೋಡಿದ್ದೇವೆ. ಈ ಒಂದು ಯಜ್ಞ ಅದು ಲೋಕ ಕಲ್ಯಾಣಾರ್ಥವಾಗಿ ಭಗವಂತನನ್ನ ಸಂಪ್ರೀತಿಗೊಳಿಸಿಕೊಳ್ಳುವ ಉದ್ದೇಶಕ್ಕಾಗಿ ನಡೆದಂತಹ ಒಂದು ಯಜ್ಞ. ಇದರಲ್ಲಿ ನಾವು ಮೊದಲನೇ ಅಧ್ಯಾಯದಲ್ಲಿ ನೋಡಿದಂತಹ ಎಲ್ಲ ಋಷಿಗಳು, ದೇವತೆಗಳು, ಅಗ್ನಿ ದೇವತೆಗಳು ಎಲ್ಲರೂ ಕೂಡ ಉಪಸ್ಥಿತರಿದ್ರು. ಜಗಳ ಯಾಕೆ ಆಯಿತು? ದಕ್ಷ ಬಂದಾಗ ಅಲ್ಲಿ ದಕ್ಷನ ಒಂದು ಪ್ರಭೆ ಸೂರ್ಯನ ಪ್ರಭೆಯಂತೆ ಇತ್ತು. ಅಲ್ಲಿದ್ದ ಎಲ್ಲರೂ ಕೂಡ ಎದ್ದು ನಿಂತರು. ಬ್ರಹ್ಮನು ಎದ್ದು ನಿಲ್ಲಿಲ್ಲ, ಶಿವನು ಎದ್ದು ನಿಲ್ಲಿಲ್ಲ. ಬ್ರಹ್ಮನು ಎದ್ದು ನಿಲ್ಲದು ಏನು ದಕ್ಷನಿಗೆ ಬೇಸರ ಆಗ್ಲಿಲ್ಲ, ಯಾಕಂದ್ರೆ ಬ್ರಹ್ಮನು ತನಗೆ ತಂದೆಯಾಗಿದ್ದಾನೆ. ಆದರೆ ಶಿವನು ತನ್ನ ಅಳಿಯನಾದ್ದರಿಂದ ಎದ್ದು ನಿಲ್ಬೇಕಾಗಿತ್ತು ಅಂತ ಹೇಳಿ ದಕ್ಷನು ಅಪೇಕ್ಷಿಸ್ತಾನೆ. ಆಮೇಲೆ ಶಿವನನ್ನ ನಿಂದಿಸ್ತಾನೆ. ದಕ್ಷ ನಿಂದಿಸಿದ ಮೇಲೆ ಅವನಿಗೆ ಶಾಪವನ್ನ ಕೊಡ್ತಾನೆ. ನನ್ನ ಅಳಿಯನಾದ್ರೂ ಕೂಡ ಅವನು ಸರಿಯಾಗಿ ನನಗೆ ಗೌರವವನ್ನ ಕೊಡ್ತಾ ಇಲ್ಲ, ಅಶುಚಿಯಾಗಿದ್ದಾನೆ, ಅವನ ಸಹವರ್ತಿಗಳು ಅವನನ್ನ ಅನುಸರಿಸುವವರು ಕೂಡ ಸರಿ ಇಲ್ಲ, ಹಾಗೂ ಅವನು ಮೈಗೆಲ್ಲ ಬೂದಿಯನ್ನ ಬಳಿದುಕೊಳ್ತಾನೆ. ಈ ರೀತಿಯಾಗಿ ಶಿವನನ್ನ ನಿಂದಿಸ್ತಾನೆ. ನಿಂದಿಸಿದ ನಂತರ ದಕ್ಷನು ಶಿವನಿಗೆ ಶಾಪವನ್ನ ಕೊಡ್ತಾನೆ, ನಿನಗೆ ಯಜ್ಞದಲ್ಲಿ ಭಾಗ ಸಿಗುವುದಿಲ್ಲ. ಆದರೆ ಈ ಶಾಪವು ನಿಜವಾಗಿ ವರವೇ ಆಗಿದೆ ಅಂತ ಹೇಳಿ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ನಮಗೆ ತಿಳಿಸ್ತಾರೆ. ನೀನು ಎಲ್ಲಾ ದೇವತೆಗಳಲ್ಲಿ ಅತ್ಯಂತ ಕನಿಷ್ಠನಾಗಿದ್ದೀಯಾ ಅಂತ ಹೇಳಿ ದಕ್ಷನು ನಿಂದಿಸ್ತಾನೆ. ಅದನ್ನ ಕೇಳಿದಂತಹ ನಂದೀಶ್ವರನು ದಕ್ಷನಿಗೆ ಶಾಪವನ್ನು ಕೊಡ್ತಾನೆ, ನಿನಗೆ ಒಂದು ಆಡಿನ ತಲೆ ಬರಲಿ, ಬ್ರಾಹ್ಮಣರೆಲ್ಲರೂ ಕೂಡ ಭಿಕ್ಷುಕರಾಗ್ಲಿ, ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡುವಂತಾಗ್ಲಿ, ಯಾರೆಲ್ಲ ದಕ್ಷನ ಒಂದು ಅನುಯಾಯಿಗಳಿದ್ದಾರೆ ಅವರೆಲ್ಲ ಅಜ್ಞಾನಿಗಳಾಗಿ ಹೋಗ್ಲಿ ಅಂತ ಹೇಳಿ ಶಾಪವನ್ನು ಕೊಡ್ತಾರೆ. ಅದನ್ನ ಕೇಳಿದಂತಹ ಭೃಗುಮುನಿಗಳಿಗೆ ಸಿಟ್ಟು ಬರ್ತದೆ. ಅವರು ಶಿವನ ಅನುಯಾಯಿಗಳಿಗೆ ಎಲ್ಲರೂ ಕೂಡ ನಾಸ್ತಿಕರಾಗಿ ಹೋಗ್ಲಿ ಅಂತೇಳಿ ಶಾಪವನ್ನು ಕೊಡ್ತಾರೆ. ಅವರಿಗೆ ವೇದಗಳು ಅರ್ಥವಾಗದೆ ಹೋಗ್ಲಿ. ಈ ಮಾಯವಾದ ಫಿಲಾಸಫಿ, ಮಾಯವಾದ ಅಂತ ಹೇಳಿದ್ರೆ ಭಗವಂತ ನಿಜವಾಗ್ಲೂ ಏನೋ ಅದನ್ನ ಅರ್ಥ ಮಾಡಿಕೊಳ್ಳದೇ ಇರುವಂತಹದ್ದು. ಭಗವಂತ ಅವತಾರವನ್ನ ತೋಡಿ ಬಂದಾಗ ಆತನು ಕೂಡ ತನ್ನ ಕರ್ಮದ ಮುಖಾಂತರವಾಗಿ ಬರ್ತಾ ಇದ್ದಾನೆ ಅಂತ ಹೇಳಿ ತಿಳ್ಕೊಳ್ಳುವಂತಹದ್ದು. ಅಥವಾ ಒಬ್ಬನು ಮೋಕ್ಷವನ್ನ ಪಡೆದ ಅಂತ ಹೇಳಿದ್ರೆ ಏನೂ ಇಲ್ಲದೆ ಇರುವಂತಹ ಒಂದು ಸ್ಥಿತಿಗೆ ಹೋಗುವಂತಹದ್ದು. ಆ ಒಂದು ಭಗವಂತನ ಲೀಲೆಗಳನ್ನು ಕೂಡ ಮಾಯೆ ಅಂತ ಹೇಳಿ ತಿಳ್ಕೊಳ್ಳುವಂತಹದ್ದು. ಅದರಿಂದ ಅವರನ್ನ ಮಾಯಾವಾದಿಗಳು ಅಂತ ಹೇಳಿ ಕರೆಯುವಂತಹದ್ದು. ಕೊನೆಗೆ ಶಿವನು ಆ ಒಂದು ಯಜ್ಞಶಾಲೆಯಿಂದ ಹೊರಟು ಹೋಗ್ತಾನೆ. ಯಜ್ಞ ಮುಂದುವರಿಯುತ್ತದೆ. ಕೊನೆಗೆ ಅವರು ನೆರೆದಿದ್ದಂತಹ ಸಾಧುಗಳೆಲ್ಲರೂ ಗಂಗಾ ಮತ್ತು ಯಮುನ ಸಂಗಮದಲ್ಲಿ ಅವಭೃತ ಸ್ನಾನವನ್ನ ಮಾಡುವ ಮುಖಾಂತರವಾಗಿ ಆ ಒಂದು ಯಜ್ಞ ಸಮಾಪ್ತಿ ಆಗ್ತದೆ. ಇದಿಷ್ಟು ಇವತ್ತಿನ ವಿಚಾರಗಳು. ಇವತ್ತಿನ ಒಂದು ಕ್ವಿಜ್ ನೋಡೋಣ. ನಾನು ಆ ಕ್ವಿಜ್ ಅನ್ನ ನಿಮಗೆ ಶೇರ್ ಮಾಡಿದ್ದೆ ವಾಟ್ಸಪ್ನಲ್ಲಿ. ಅದನ್ನು ಯಾವ ರೀತಿಯಾಗಿ, ಇದು ಸೆಲ್ಫ್ ಇವ್ಯಾಲ್ಯೂಯೇಷನ್ ಅಂತ ಹೇಳಿದ್ರೆ, ನೀವಲ್ಲಿ ಸರಿಯಾದ ಉತ್ತರವನ್ನ ಕೊಟ್ರೆ ನಿಮಗೆ ನೀವೇ ಒಂದು ಅಂಕವನ್ನ ಕೊಟ್ಟುಕೊಳ್ಳುವಂಥದ್ದು. ಅದರಲ್ಲಿ ಕೊನೆಯಾಗಿ ಎಷ್ಟು ಅಂಕ ಬಂತು ಅಂತ ಹೇಳಿ ತಿಳಿಯುತ್ತದೆ. ಉತ್ತರ ಗೊತ್ತಿದ್ದವರು ಕೈ ಮೇಲೆತ್ತಿ. ದಕ್ಷ ಕಂಪೇರ್ಡ್ ದ ಆಕ್ಟ್ ಆಫ್ ಗಿವಿಂಗ್ ಹಿಸ್ ಡಾಟರ್ ಟು ಶಿವ ಟು ಟೀಚಿಂಗ್ ದ ವೇದಾಸ್ ಟು ವೇ. ಈಗ ಇಲ್ಲಿ ಕೆಳಗೆ ರಿವೀಲ್ ಆನ್ಸರ್ ಅಂತ ಇರ್ತದೆ. ಶಶಿ ಕುಮಾರ್ ಪ್ರಭು, ಶೂದ್ರನಿಗೆ. ಈಗ ನೀವು ಉತ್ತರವನ್ನ ಹೇಳಿದ್ದೀರಾ. ಆಗ ಸರಿಯಾಗಿ ಹೇಳಿದ್ದೀರೆ ಗಾಟ್ ಇಟ್ ಅಂತ ಹೇಳಿ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ಮಿಸ್ಡ್ ಇಟ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಕೊನೆಗೆ ಟೋಟಲ್ ಸ್ಕೋರ್ ಅನ್ನ ಅದೇ ಹೇಳ್ತದೆ ಎಷ್ಟು ಅಂತ ಹೇಳಿ. ನೀವು ಅದನ್ನ ಲೆಕ್ಕ ಇಟ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಈಗ ಅಲ್ಲಿ ಒಂದು ಅಂಕ ನಿಮಗೆ ಸಿಕ್ಕಿತು. ಇನ್ ದ ಕಾಂಟೆಕ್ಸ್ಟ್ ಆಫ್ ಸ್ಯಾಕ್ರಿಫೈಸ್, ಹೂ ಇಸ್ ಡಿಸ್ಕ್ರೈಬ್ಡ್ ಆಸ್ ದ ಸ್ಪಿರಿಚುವಲ್ ಮಾಸ್ಟರ್ ಆಫ್ ದ ಎಂಟೈರ್ ವರ್ಲ್ಡ್? ಗೊತ್ತಿದ್ದವರು ಅನ್ಮ್ಯೂಟ್ ಮಾಡಿ ಹೇಳಿ. ಕೈ ಮೇಲೆ ತುಂಬಾ ಲೇಟ್ ಆಗ್ತದೆ.
ಶಿವ. In his anger, Daksha referred to his father, Lord Brahma, as Parameshti. For what reason? ದಕ್ಷನು ಪರಮೇಷ್ಠಿ ಅಂತೇಳಿ ಬ್ರಹ್ಮನನ್ನ ಯಾವ ಕಾರಣಕ್ಕಾಗಿ ಕರೆದ? ಬ್ರಹ್ಮನ ಮೇಲಿನ ಸಿಟ್ಟಿನಿಂದ ಕರೆದಿರುವಂತದ್ದು. ಅವನು ಬ್ರಹ್ಮನು ಸುಪ್ರೀಂ ಟೀಚರ್ ಆದ್ರೂ ಕೂಡ ನನಗೆ ಸರಿಯಾದಂತಹ ಅಡ್ವೈಸ್, ಒಂದು ಉಪದೇಶವನ್ನ ಕೊಡ್ಲಿಲ್ಲ ಅಂತ ಹೇಳಿ. ಟು ವಾಟ್ ಡಸ್ ಲಾರ್ಡ್ ಚೈತನ್ಯ ಮಹಾಪ್ರಭು ಕಂಪೇರ್ ಅಫೆನ್ಸಸ್ ಕಮಿಟೆಡ್ ಅಗೇನ್ಸ್ಟ್ ವೈಷ್ಣವ್? ವೈಷ್ಣವ ಅಪರಾಧವನ್ನು ಚೈತನ್ಯ ಮಹಾಪ್ರಭು ಯಾವುದಕ್ಕೆ ಹೋಲಿಸಿದ್ದಾರೆ? ಹಾತಿ ಮಾತು ಅಂದ್ರೆ ಆನೆ ಹೌದು, ಗುಲಾಬಿ ತೋಟವನ್ನ ನಾಶ ಮಾಡಿದೆ. ಹೌದು, ಒಂದು ಮದವೇರಿದಂತಹ ಆನೆಗೆ ಹೋಲಿಸಲಾಗಿದೆ. ವೈ ಡಿಡ್ ದ ಅಸೆಂಬ್ಲಿ ಆಫ್ ಡೆಮಿಗಾಡ್ಸ್ ಫೈರ್ ಗಾಡ್ಸ್ ಸ್ಟುಡ್ ಅಪ್ ವೆನ್ ದಕ್ಷನ್ ಬಂದಾಗ ಯಾಕೆ ಎಲ್ಲರೂ ಎದ್ದು ನಿಂತರು? ಅವನು ಸೂರ್ಯನಂತೆ ಕಂಗೊಳಿಸ್ತಾ ಇರ್ತಾರೆ. ದಕ್ಷನ ಒಂದು ಪ್ರಭೆ ಸೂರ್ಯನ ಆಗಿ ಇತ್ತು, ಹಾಗಾಗಿ ಎಲ್ಲರೂ ಕೂಡ ಅವನ ಒಂದು ಪ್ರಭೆಯನ್ನ ನೋಡಿ ಅವನಿಗೆ ಗೌರವವನ್ನು ಸಲ್ಲಿಸಿದ್ರು. ಲಾರ್ಡ್ ಶಿವ ಎಲ್ಲಿ ಇರ್ತಾನೆ ದಕ್ಷಿಣ ಪ್ರಕಾರವಾಗಿ? ರುದ್ರಭೂಮಿ ಅಥವಾ ಕ್ರೆಮೆಟೋರಿಯಂ ಅಂತಹ ಸ್ಥಳಗಳಲ್ಲಿ ಇರ್ತಾನೆ. ವಾಟ್ ವಾಸ್ ದ ರಿಸಲ್ಟ್ ಆಫ್ ದ ಕಾಂಪ್ಲಿಕೇಟೆಡ್ ಅಟ್ಮಾಸ್ಫಿಯರ್ ಆಫ್ ಆಂಗರ್ ಇನ್ ದ ಅಸೆಂಬ್ಲಿ? ಏನಾಯ್ತು ಕೊನೆಯದಾಗಿ? ಈ ಕರ್ಸಸ್ ಅಂಡ್ ಕೌಂಟರ್ ಕರ್ಸಸ್, ಶಾಪ ಪ್ರತಿಶಾಪ, ಎಲ್ಲರೂ ಕೂಡ ಶಾಪ ಪ್ರತಿಶಾಪಕದಲ್ಲಿ ತೊಡಗಿಕೊಂಡು ಎಲ್ಲರಿಗೂ ನಷ್ಟವೇ ಉಂಟಾಯಿತು. ನಂದೀಶ್ವರನು ದಕ್ಷನ ಅನುಯಾಯಿಗಳಿಗೆ ಯಾವ ರೀತಿಯಾಗಿ ಶಾಪವನ್ನು? ನಾಸ್ತಿಕರಾಗಿ, ಎಲ್ಲರೂ ನಾಸ್ತಿಕರಾಗಿ ಹೋಗ್ಲಿ ಅಂತ ಹೇಳಿ. ನಾಸ್ತಿಕ ಅಂತ ಹೇಳಿದ್ರೆ ಆಧ್ಯಾತ್ಮ ಜ್ಞಾನ ವಂಚಿತರಾಗ್ಲಿ ಅಂತ ಹೇಳಿ ಶಾಪವನ್ನು ಕೊಟ್ಟರು. ಉಳಿದವರು ಕೂಡ ಭಾಗವಹಿಸಿ, ಎಲ್ಲರೂ ಇಲ್ಲಿರುವವರು. ನಾನು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೇನೆ ಯಾಕಂದ್ರೆ ಆಲ್ರೆಡಿ ಲೇಟ್ ಆಗಿದೆ. ವಿಚ್ ಕ್ವಾಲಿಟಿ ಆಫ್ ಸತಿ ಇಸ್ ಎಂಫಸೈಸ್ ಬೀಯಿಂಗ್ ಫಾರ್ಮೋಸ್ಟ್ ಅಮಂಗ್ಸ್ಟ್ ಆಲ್ ವುಮೆನ್? ಸತಿಯ ಯಾವ ಗುಣವನ್ನ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದಾರೆ? ಗಾಯತ್ರಿ. ಸತಿಯ ಒಂದು ಚಾಸ್ಟಿಟಿ, ಶೀಲವಂತೆ, ಗುಣವಂತೆ ಅಂತ ಹೇಳಿ ಹೇಳಿರುವಂತದ್ದು. ವಿಚ್ ಟೂ ಪರ್ಸನಾಲಿಟೀಸ್ ರಿಮೈನ್ ಸೀಟೆಡ್? ಯಾರಿಬ್ರು ಕುತ್ಕೊಂಡಿದ್ರು ದಕ್ಷ ಯಜ್ಞ, ಈ ಯಜ್ಞದ ಲಕ್ಷ ಯಜ್ಞ ಇನ್ನು ಮುಂದಕ್ಕೆ ಬರಬೇಕು. ಬ್ರಹ್ಮ ಮತ್ತು ಶಿವ. ಬ್ರಹ್ಮದಂಡ ಅಂತ ಹೇಳಿದ್ರೆ ಏನು? ಬ್ರಹ್ಮದಂಡ ಅನ್ನುವ ಪದದ ಅರ್ಥ ಏನು? ಯಾವ ಶ್ಲೋಕದಲ್ಲಿ ಬರುತ್ತದೆ? ಶಾಪವನ್ನ ಕೊಡುವಾಗ ಹೇಳುವಂತ ಮಾತು. ಪ್ರಭುಜಿ ಸನ್ಯಾಸಿಗಳು ಇಟ್ಕೊಂಡಿರ್ತಾರೆ. ಭೃಗು ಮಹರ್ಷಿಗಳು ಶಾಪ ಕೊಡೋದು. ಇಲ್ಲಿ ಶಾಪ ಇದು ಈ ಒಂದು ಅಧ್ಯಾಯಕ್ಕೆ ಸರಿಯಾಗಿ ಹೇಳುವುದಾದ್ರೆ ಯಾವುದನ್ನ ಮೀರ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅದಕ್ಕೆ ಬ್ರಹ್ಮದಂಡ ಅಂತ ಹೇಳಿ ಹೇಳಲಾಗಿದೆ. Daksha claims that marrying his daughter Shiva accepted what relative position? Son-in-law. Subordinate position ಅಂತ ಹೇಳಿ. ದಕ್ಷನು ಯಾವ ಶಾಪವನ್ನು ಕೊಟ್ಟ ಶಿವನಿಗೆ? ಹವಿಸ್ಸಿನಲ್ಲಿ ಭಾಗ ಇಲ್ಲ, ಯಜ್ಞದ ಹವಿಸ್ಸಿನಲ್ಲಿ ಭಾಗ ಇಲ್ಲ. ಈ ಯಜ್ಞದ ಉದ್ದೇಶ ಏನಾಗಿತ್ತು? ಲೋಕ ಕಲ್ಯಾಣ ಅಂತ. ಚೈತನ್ಯ ಮಹಾಪ್ರಭುಗಳು, ಲಾರ್ಡ್ ಚೈತನ್ಯ taught that a spiritual master is defined by his knowledge of God, Krishna consciousness. Science of Krishna. ಕೃಷ್ಣ ವಿಜ್ಞಾನವನ್ನು ಯಾರು ತಿಳಿದಿದ್ದಾರೋ ಅವರು ನಮಗೆ ಗುರುಗಳು. ಕಿಬಾ ವಿಪ್ರ ಕಿಪರನ್ಯಾಸಿ ಶೂದ್ರ ಕೆನ್ನಯ ಏ ಕೃಷ್ಣ ತತ್ವವಿತ್ತ ಸೇ ಗುರುಹಯ. ದಕ್ಷ ಅಕ್ಯೂಸಸ್ ಶಿವ ಆಫ್ ಬೀಯಿಂಗ್ ನಿರಪತ್ರಪ. ಅದನ್ನು ಯಾವ ಅರ್ಥದಲ್ಲಿ ಹೇಳಿದ್ದು ದಕ್ಷ? ನೆಗೆಟಿವ್ ಮೀನಿಂಗ್, ನೆಗೆಟಿವ್ ಸೆನ್ಸ್. ದಕ್ಷಿಣ ಪ್ರಕಾರ ನಿರಪತ್ರ ಪದದ ಅರ್ಥ ಏನು? ನಾಚಿಕೆ ಇಲ್ಲದವನು. ಹೌದು.
ಶೇಮ್ಲೆಸ್ ಅಂತ ಹೇಳಿ ಅರ್ಥ. ನಿಜವಾದ ಅರ್ಥ, ಬ್ರಾಹ್ಮಣನ ನಿಜವಾದ ಅರ್ಥ ಏನು? ಬ್ರಹ್ಮಜ್ಞಾನವನ್ನು ಪಡ್ಕೊಂಡು ಯಾರು ಬ್ರಹ್ಮನನ್ನ ತಿಳಿದಿದ್ದಾರೋ ಅವನೇ ನಿಜವಾದಂತಹ ಬ್ರಾಹ್ಮಣನಾಗಿದ್ದಾನೆ. ವೇದಾಂತ ಸೂತ್ರ ಸ್ಟೇಟ್ಸ್ ದಟ್ ದ ಹ್ಯೂಮನ್ ಫಾರ್ಮ್ ಆಫ್ ಲೈಫ್ ಇಸ್ ಮೆಂಟ್ ಫಾರ್ ರಿಯಲೈಸೇಷನ್ ಆಫ್ ಗಾಡ್ ಕಾನ್ಶಿಯಸ್ನೆಸ್. Realization of God. Yes, ಅಥಾತೋ ಬ್ರಹ್ಮ ಜಿಜ್ಞಾಸ. Lord Shiva associate with fallen souls like ghosts and demons. Why does Lord Shiva associates? ಯಾಕೆ ಶಿವನು ಆ ಒಂದು ಭೂತಗಳ ಜೊತೆಗೆ ಇರ್ತಾನೆ? He's so merciful and he uplifts all of them. ಹೌದು, ಅವರಿಗೆ ಗುರುಗಳಾಗಿ ಶಿವನು ವರ್ತಿಸ್ತಾನೆ, ಅವರಿಗೆ ಆಶ್ರಯವನ್ನ ಕೊಡ್ತಾನೆ. ದಕ್ಷನು ಯಾಕೆ ಶಿವನ ಮೇಲೆ ಸಿಟ್ಟು ಮಾಡಿಕೊಂಡಿದ್ದಾನೆ, ಅಥವಾ ಯಾಕೆ ಹಿಂದಿನಿಂದಲೂ ಶಿವನ ಮೇಲೆ ಸಿಟ್ಟು ಇರ್ತದೆ? ಅವನಿಗೆ ತನ್ನ ಮಗಳನ್ನ ಕೊಡೋದಕ್ಕೆ ಅವನಿಗೆ ಇಷ್ಟ ಇರ್ಲಿಲ್ಲ. ಯಾಕೆಂದ್ರೆ ಅವನು ಅವನ ಭೂತಗಣಗಳ ಜೊತೆ ಇರ್ತಾ ಇದ್ದ. ಅದಕ್ಕಾಗಿ ಶಿವನ ಒಂದು ವರ್ತನೆಯಿಂದಾಗಿ ದಕ್ಷನಿಗೆ ಇಷ್ಟ ಆಗ್ತಾ ಇರಲಿಲ್ಲ. Why did Daksha feel offended by Lord Shiva's conduct at the assembly? ದಕ್ಷನಿಗೆ ಯಾಕೆ ಸಿಟ್ಟು? Give respects. ಹೌದು. According to Vishwanath Chakravarti Thakur, why was Daksha's curse actually a blessing for Shiva? ಸೊ ಭೌತಿಕವಾದಿಗಳಾದ ದೇವತೆಗಳಿಂದ ದೂರ ಇರುವಂತ ಕ್ಲಾಸ್ ಅಲ್ಲಿ ಇದೀನಿ, ಹೇಳ್ತಾ ಇದ್ದೀನಿ. Yes. ಫೋನ್ ವೈರಸ್ ಆಗಿದೆ, ಕ್ಲಾಸ್ ಅಲ್ಲಿ ಇದೀನಿ. Who is considered the greatest of all Vaishnavas? ಶಿವ. ಶಿವ. Vaishnavanam Yatasham. What is the Vedic conclusion or Sat Shastra mentioned in the purports? ಭಾವಾರ್ಥವನ್ನ ಓದಿ. ಶ್ರೀಮದ್ ಭಾಗವತ ಅದೇ ಈ ಎಲ್ಲಾ ಶಾಸ್ತ್ರಗಳು ಶ್ರೀಮದ್ ಭಾಗವತದಲ್ಲಿ ಏನು ಹೇಳಿದ್ದಾರೋ ಅದನ್ನೇ ಹೇಳುವಂತಹದ್ದು, ಆ ಭಗವಂತನ ಸಾಕ್ಷಾತ್ಕಾರವನ್ನು. ಭೃಗು ವಾಟ್ ಡಿಡ್ ಭೃಗು ಕರ್ಸ್ ದ ಫಾಲೋವರ್ಸ್ ಆಫ್ ಲಾರ್ಡ್ ಶಿವ ಟು ಬಿಕಮ್? ಭೃಗು ಮುನಿಗಳು ಏನು ಶಾಪ ಕೊಟ್ಟರು ಶಿವನ ಅನುಯಾಯಿಗಳಿಗೆ? ಯತಿಷ್ಠ ಆಗ್ಲಿಕ್ಕೆ, ಪಾಷಂಡಿಗಳಾಗಿ. ಚರಾಚರ ಗುರು ಅಂತ ಹೇಳಿದ್ರೆ ಚರ ಅಚರ, ಜಡ ಮತ್ತು ನಿರ್ಜಡವಾದ ಚಲಿಸುವುದು ಚಲಿಸದೇ ಇರುವುದು ಎಲ್ಲದಕ್ಕೂ ಕೂಡ ಶಿವನು ಗುರುವಾಗಿದ್ದಾನೆ. ನಂದೀಶ್ವರನ ಪ್ರಕಾರ ಶಿವನನ್ನ ಯಾರು ನಿಂದಿಸ್ತಾರೋ ಅವರು ಬರ್ತ್ ಅಂಡ್ ಡೆತ್ ಸೈಕಲ್. ಎಸ್, ಸೈಕಲ್ ಅಂತ birth and death. Yes. What is the only way to transcend material curses? ಈ ಎಲ್ಲಾ ಶಾಪ ಪ್ರತಿಶಾಪ ಎಲ್ಲವನ್ನು ಕೂಡ ಮೀರಿ ನಿಲ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಹರಿನಾಮ ಸಂಖ್ಯೆ, ಭಗವಂತನ ಭಕ್ತಿಯಲ್ಲಿ ನಾವು ತೊಡಗಬೇಕು, ಶ್ರೀಕೃಷ್ಣನಲ್ಲಿ ಆಶ್ರಯವನ್ನ ಪಡಿಬೇಕು. ಪ್ರಜಾಪತಿ ಅಂತ ಹೇಳಿದ್ರೆ ಎಲ್ಲ ಪ್ರಜೆಗಳಿಗೂ ಅಧಿಪತಿ. ಈ ಬ್ರಹ್ಮನ ಏನು ಪ್ರಜಾ ಪ್ರಜಾ ಅಭಿವೃದ್ಧಿಯನ್ನ ಮಾಡುವಂತಹ ಕಾರ್ಯ ಏನಿದೆ ಅದನ್ನ ಮುಂದುವರಿಸಿಕೊಂಡು ಹೋಗುವಂತಹ ವ್ಯಕ್ತಿ. ಭೌತಿಕ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಪ್ರಜಾಪತಿ ದಕ್ಷ ಮಾತ್ರ ಅಲ್ಲ, ಕರ್ದಮ ಮುನಿಗಳು ಕೂಡ ಪ್ರಜಾಪತಿಯಾಗಿದ್ದಾರೆ, ಅಥವಾ ರುಚಿ ಪ್ರಜಾಪತಿ, ಅವರೆಲ್ಲರೂ ಕೂಡ ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ದಾರೆ. ಬ್ರಹ್ಮನ ಆದೇಶದ ಪ್ರಕಾರವಾಗಿ ಮಕ್ಕಳನ್ನ ಪಡೆದು ವಿಸರ್ಗ, ಈ ಒಂದು ಪ್ರಜೆಗಳನ್ನ ಅಭಿವೃದ್ಧಿ ಪಡಿಸುವಂತಹ ಕಾರ್ಯವನ್ನ ಮಾಡುವ. ಇನ್ ಎ ಗುಡ್ ಸೆನ್ಸ್, ಹೌ ಕ್ಯಾನ್ ದ ಟರ್ಮ್ ಯಶೋಗ್ನ ಪದಕ್ಕೆ ಸರಿಯಾದಂತಹ ಅರ್ಥವನ್ನ ಹೇಗೆ ಶಾಸ್ತ್ರವು ಕೊಡುತ್ತದೆ ನಮಗೆ ಶಿವನ ಬಗ್ಗೆ? ಶಿವನ ಯಶಸ್ಸು ಎಷ್ಟು ಉತ್ತಮವಾಗಿದೆ ಅಂದ್ರೆ ಶಿವನ ಯಶಸ್ಸಿನ ಮುಂದೆ ಮಿಕ್ಕೆಲ್ಲರ ಯಶಸ್ಸು ತುಂಬಾ ನಗಣ್ಯ. ಅದನ್ನ ಯಶೋಗ್ನ ಅಂತ ಹೇಳಿ ಕರೀತಾರೆ. To what celestial object is Daksha's personal body illustrally compared? ಸೂರ್ಯನಿಗೆ ಹೋಲಿಸಲಾಗಿದೆ. How is Lord Shiva described regarding his lifestyle and detachment? ಶಿವ ಯಾವ ರೀತಿಯಾಗಿ ಜೀವನ ಶೈಲಿಯನ್ನು ಹೊಂದಿದ್ದಾನೆ? ಭೂತ ಪ್ರೇತಗಳ ಮಧ್ಯದಲ್ಲಿ ಇರ್ತಾನೆ, ಮತ್ತೆ ಬೂದಿಯನ್ನು ಬಳಕೊಂಡಿರ್ತಾನೆ. ಎಸ್,
ಆಶುತೋಷ ಪದದ ಅರ್ಥ Please, quickly, please. quickly satisfied. Yes. Why are the modern so-called Brahmanas considered cursed by Nandishwara? ನಂದೀಶ್ವರನ ಶಾಪ ನಮಗೆ ಈಗ ಹೇಗೆ ಕಾಣ್ತಾ ಇದೆ ಬ್ರಾಹ್ಮಣರಲ್ಲಿ? ಹೊಟ್ಟೆಪಾಡಿಗೋಸ್ಕರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮೆಟೀರಿಯಲ್ ಬಾಡಿ, ಮೇಂಟೈನಿಂಗ್ ದ ಮೆಟೀರಿಯಲ್ ಬಾಡಿ. What is the restriction regarding Shudras and Vedic literatures mentioned? ಯಾರು ಶೂದ್ರರ ರೀತಿಯ ಒಂದು ಬಿಹೇವಿಯರ್ ಅನ್ನು ಅಥವಾ ಗುಣಗಳನ್ನು ಹೊಂದಿರ್ತಾರೆ ಅವರಿಗೆ ವೇದಗಳು ಅರ್ಥವಾಗುವುದಿಲ್ಲ. What is the name of the disciplic succession ಸಂಪ್ರದಾಯ? ಶಿವನಿಂದ ಪ್ರಾರಂಭವಾಗಿರುವಂತಹ ಸಂಪ್ರದಾಯ Rudra Sampradaya, Prabhuji. ರುದ್ರ ಸಂಪ್ರದಾಯ. Yes. ದಕ್ಷಿಣ ಪ್ರಕಾರವಾಗಿ ಶಿವ, why is Shiva inauspicious despite of his name being auspicious? ಕೆಲವೊಂದು ರಿಪೀಟೆಡ್ ಆನ್ಸರ್ಸ್ ಬರ್ತಾ ಇದೆ. ಯಾಕೆ ಶಿವ ಶುಭಕರ ಮಂಗಳ. ಮಂಗಳಕರ ಆಗಿದ್ರು ಕೂಡ ದಕ್ಷ ಯಾಕೆ ಅವನನ್ನ ಅಮಂಗಳಕರ ಅಂತ ಹೇಳ್ತಾರೆ? ಒಂದು ಸ್ಮಶಾನದಲ್ಲಿ ಇರುತ್ತದೆ ಮತ್ತು ಭೂತ ಪ್ರೇತಗಳ ಮಧ್ಯದಲ್ಲಿ ಅದಕ್ಕಾಗಿ ಅವನು ಮಂಗಳಕರ ಅಂತ ಹೇಳ್ತಾರೆ. Which associate of Lord Shiva became blinded by anger and counter cursed Daksha? ನಂದೀಶ್ವರ. ಭೂತನಾಥ ಅಂತ ಹೇಳಿದ್ರೆ ಭೂತರಿಗೆಲ್ಲ ನಾಯಕರು, ಭೂತಗಣಗಳಿಗೆಲ್ಲ ನಾಯಕರು. ಎಸ್, ಅದಕ್ಕೋಸ್ಕರ ಭೂತನಾಥ ಅಂತ ಹೇಳ್ತಾರೆ. ವಾಟ್ ಅನ್ಕನ್ವೆನ್ಷನಲ್ ಆರ್ನಮೆಂಟ್ಸ್ ಡಸ್ ದಕ್ಷ ಕ್ಲೇಮ್ ಶಿವ ವೇರ್ಸ್? ಶಿವನಲ್ಲಿ ಯಾವೆಲ್ಲ ಆಭೂಷಣಗಳಿವೆ? ತಲೆ ಮತ್ತೆ ಬುರುಡೆಗಳ ಮೂಳೆಗಳ ಹಾರವನ್ನು. ಎಸ್. ವಿಚ್ ಸೇಕ್ರೆಡ್ ವೇದಿಕ್ ಮಂತ್ರ ಇಸ್ ದಕ್ಷಾಸ್ ಡಾಟರ್ ಸತಿ ಕಂಪೇರ್ಡ್ ಟು? ಗಾಯತ್ರಿ. ಗಾಯತ್ರಿಗೆ ಹೋಲಿಸಲಾಗಿದೆ. What physical appearance did Bhrigu curse the worshippers of Shiva to accept? ಭೃಗು ಮಹರ್ಷಿಗಳ ಶಾಪದ ಪ್ರಕಾರವಾಗಿ ಶಿವನ ಅನುಯಾಯಿಗಳು ಯಾವ ರೀತಿಯಾಗಿರ್ತಾರೆ? ಅವರು ಗಾಂಜಾ ರೀತಿಯ ಒಂದು ವಸ್ತುಗಳನ್ನು ಸ್ವೀಕರಿಸ್ತಾರೆ ಮತ್ತು ಬೂದಿಯನ್ನು ಮೈಗೆಲ್ಲ ಬೆಳಕೊಂಡು ಶಿವನನ್ನ ಅನುಕರಣೆ ಮಾಡುವಂಥದ್ದು. Nandishwara's curse suggests that those who support Daksha will identify solely with the body, material body. What is the literal meaning of the name Shiva? Shiva ಅಂತ ಹೇಳಿದ್ರೆ ನಿಜವಾದ ಅರ್ಥ ಮಂಗಳಕರವಾದ, all auspicious. What physical transformation did Nandishwara curse Daksha to experience? ನೇರವಾಗಿ ದಕ್ಷಿಣಿಗೆ ಕೊಟ್ಟಂತ ಶಾಪ ಏನು ನಂದೀಶ್ವರ? goat's head, basically. ಆಡಿನ ತಲೆ ಬರಲಿ ಅಂತ ಹೇಳಿ ಶಾಪವನ್ನ ಕೊಟ್ಟಿರುವಂತದ್ದು. ಭಿನ್ನ ಸೇತುವೆ ಅಂತ ಹೇಳಿದ್ರೆ ಸೇತು ಅಂತ ಹೇಳಿ ನಮಗೂ ಭಗವಂತನಿಗೂ ಒಂದು ಸಂಪರ್ಕವನ್ನ ಕೊಡುವಂಥದ್ದು, ಅದು ಶಾಸ್ತ್ರ. ಆ ಶಾಸ್ತ್ರಕ್ಕೆ ಏನು ನಿಜವಾದ ಅರ್ಥ ಇದೆ ಅದಕ್ಕೆ ವಿರೋಧವಾದಂತಹ ಅರ್ಥವನ್ನ ಯಾರು ಕೊಡ್ತಾರೋ ಅದನ್ನ ಭಿನ್ನ ಸೇತುವೆ ಅಂತ ಹೇಳಿ ಹೇಳ್ತಾರೆ. Why is anger considered so detrimental even for great souls? ಕೋಪದ ಒಂದು ಪರಿಣಾಮದಿಂದಾಗಿ ಇದು ಇಡೀ ಒಂದು ಅಧ್ಯಾಯದ ಸಾರಾಂಶ. ಹೇಗೆ ಅವರು ತಮ್ಮ ಒಂದು ಬುದ್ಧಿವಂತಿಕೆಯನ್ನು ಕಳೆದುಕೊಂಡು ಎಲ್ಲರಿಗೂ ಶಾಪ ಪ್ರತಿಶಾಪಗಳನ್ನ ಕೊಟ್ಟಿದ್ದಾರೆ. ಮೂರು ರೀತಿಯಾದಂತಹ ವಿಷಯಗಳಿಂದ ಹೇಗೆ ಒಬ್ಬ ವ್ಯಕ್ತಿ ತನ್ನ ಒಂದು ಮನಸ್ಸಿನ ಸ್ಥಿಮಿತವನ್ನು ಕಳೆದುಕೊಳ್ತಾನೆ ಅಥವಾ ತನ್ನ ಆಧ್ಯಾತ್ಮಿಕ ಪ್ರಗತಿಯನ್ನು ಕಳೆದುಕೊಳ್ತಾನೆ. ಕ್ರೋಧ ಮೋಹದಿಂದ. ಕಾಮ, ಕ್ರೋಧ, ಲೋಭ. ಎಸ್, ಮೋಹ. ವಿಚ್ ಸೇಜ್ ರಿಯಾಕ್ಟೆಡ್ ಟು ನಂದೀಶ್ವರ? ನಂದೀಶ್ವರನಿಗೆ ಶಾಪ ಕೊಟ್ಟಾಗ ಯಾರು ಮತ್ತೆ ಪ್ರತಿಶಾಪ ಕೊಡ್ತಾರೆ? ಭೃಗು ಮಹರ್ಷಿ. Yes. What is the significance of Daksha being called a leader of the Prajapati? ಆತನು ಆ ಎಲ್ಲ ಒಂದು ಅಧಿಕಾರವನ್ನ
ಆದಿತ್ಯ, ಎಲ್ಲ ಪ್ರಜಾಪತಿಗಳಿಗೆ ಆತನು ಮುಖ್ಯನಾಗಿದ್ದ. ಲಿಟ್ರಲ್ ಟ್ರಾನ್ಸ್ಲೇಷನ್ ಆಫ್ ಭೂತ ಇನ್ ದ ಕಂಟೆಕ್ಸ್ಟ್ ಆಫ್ ಲಾರ್ಡ್ ಶಿವಾಸ್ ಫಾಲೋವರ್. ಭೂತ ಅನ್ನುವ ಪದಕ್ಕೆ ಅರ್ಥ ಪ್ರಾಪರ್ ಬಾಡಿ. ಗೋಸ್ಟ್ಸ್, ಲಿವಿಂಗ್, ಎಲ್ಲ ಜೀವಿಗಳು. ಜೀವಿಗಳನ್ನು ಕೂಡ ಭೂತ ಅಂತ ಹೇಳ್ಬಹುದು. ಮತ್ತೆ ಪಿಶಾಚಿಗಳು ಅವುಗಳನ್ನು ಕೂಡ ಅವುಗಳನ್ನು ಕೂಡ ಭೂತ ಅಂತ ಕರೀತಾರೆ. ಅಂದ್ರೆ ಶಿವ ಭೌತಿಕ ಜಗತ್ತಿನ ತಂದೆ ಅಂತ. ಹೌದು, ಭೂತನಾಥ. ಇಲ್ಲಿಗೆ ಇವತ್ತಿನ ತರಗತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಇವತ್ತಿನ ತರಗತಿಯಲ್ಲಿ ಪ್ರಶ್ನೆಗಳಿದ್ದವರು ಕೈ ಮೇಲೆ ಎತ್ತಿ ಪ್ರಶ್ನೆಗಳನ್ನ ಕೇಳಬಹುದು.